ಎಲ್ಲರಿಗೂ ಶರಣಾರ್ಥಿಗಳು. ನಾವು ಕಳೆದ ಒಂದು 2 ವಾರಗಳಿಂದ ಶರಣರ ಶಿವಯೋಗ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀವಿ. ಎಲ್ರು ಹೇಗಿರಬಹುದು ಶರಣರ ಶಿವಯೋಗ, ಶರಣರೆಂದರೆ ಯಾರು, ಲಿಂಗವೆಂದರೆ ಏನು ಅನ್ನೋದನ್ನ ಒಂದು ಸ್ವಲ್ಪ ವಿವರವಾಗಿ ಎಲ್ಲವನ್ನು ನೋಡ್ತಾ ಹೋದ್ವಿ. ಶರಣ ಪದ ಅಂದ್ರೆ ಏನು, ಅದಕ್ಕಾಗಿ ಅನೇಕ ವಚನಗಳನ್ನು ಸಹ ನಾವು ನೋಡಿದ್ವಿ. ಬಸವ ತತ್ವ ದರ್ಶನ ಅಂದ್ರೆ ಏನು, ಅನೇಕ ವಚನಗಳನ್ನ ಅದನ್ನು ನೋಡ್ತಾ ಈ ಸಂಸಾರ ಬಂಧನದಿಂದ ಮುಕ್ತವಾಗುವುದೇ ಈ ಶಿವಯೋಗದ ಒಂದು ಆ ಗುರಿಯಾಗಿದೆ ಅಂತ ತಿಳಿದುಕೊಂಡು ಮುಂದೆ ಭಾಗ 2ರಲ್ಲಿ ಹೋಗಿ ಬಸವ ಧರ್ಮ ಏನ್ ಹೇಳ್ತಾ ಇದೆ, ನಮ್ಮ ಅಷ್ಟತನುಗಳು ಯಾವುವು, ಆ ಇಷ್ಟಲಿಂಗಕ್ಕೆ ಮಾತಾಪಿತರಿಲ್ಲ, ಬಯಲು ಅಂದ್ರೆ ಏನು, ಆ ಲಿಂಗದ ಅನೇಕ ವಚನಗಳನ್ನ ಓದ್ತಾ ಈಗ ನಾವು 3ನೆಯ ಭಾಗದಲ್ಲಿ ಇದೊಂದು ಒಂದು ಸಾದೃಶ್ಯವನ್ನು ಸಹ ನೋಡಿದ್ವಿ. ಅಕ್ಕ ಮಹಾದೇವಿ ತಾಯಿಯವರು ಕದಳಿಯ ವನದಲ್ಲಿ ಐಕ್ಯ ಸ್ಥಳದಲ್ಲಿ ನಿಂತ ಒಂದು ಉಪಮಿಸಬಾರದ ಅನುಪಮ ದಾಗರವನ್ನ ಸಹ ನಾವು ಹೋದ ಒಂದು ಪ್ರೆಸೆಂಟೇಶನ್ ನಲ್ಲಿ ನೋಡಿದ್ವಿ. ಈಗ ಭಾಗ 3ರಲ್ಲಿ ಹೋಗೋಕ್ಕಿಂತ ಮುಂಚೆ ಬಂಧುಗಳೇ, ಒಂದು ವಿಷಯ ನಿಮ್ಗೆ ಹೇಳಬೇಕಾಗಿತ್ತು. ಏನಂದ್ರೆ ಇಲ್ಲಿಂದ ಮುಂದೆ ಸ್ವಲ್ಪ ಈ ವಿಷಯ ಗಹನವಾಗಿ ಹೋಗ್ತಾ ಇದೆ. ಅದಕ್ಕಾಗಿ ಇಲ್ಲಿಂದ ಶರಣರ ಒಂದು ವಿಜ್ಞಾನದ ಪಾಠಗಳು ಆರಂಭವಾಗ್ತಾ ಇವೆ. ಹೀಗಾಗಿ ತಾವು ಅತ್ಯಂತ ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ, ಅರ್ಥ ಮಾಡಿಕೊಳ್ಳಲು ನೀವು ಪ್ರಯತ್ನ ಪಡಬೇಕು. ಅದು ಅಲ್ಲದೆ ನಾವು ನಿಮಗೆ ತಿಳಿದಿದ್ರೆ ಅನೇಕ ಜನರು ಇಲ್ಲಿ ಅನುಭವಿಗಳು ಇದ್ದಾರೆ, ಅವರಿಗೆ ಕೇಳಬಹುದು. ಮತ್ತೆ ನಿಮಗೆ ಬೇಕಾದ್ರೆ ನೋಟ್ಸ್ ಮಾಡ್ಕೊಳ್ಳಿ. ಇದೆಲ್ಲ ಗೊತ್ತಿರದಿದ್ದೇ ಆದ್ರೆ ನಾವು ಶಿವಯೋಗ ಅಷ್ಟೊಂದು ಸೂಕ್ತವಾಗಿ ಬರೀ ಇಷ್ಟಲಿಂಗವನ್ನ ಕೈಯಲ್ಲಿ ಹಿಡ್ಕೊಂಡು ನಾನು ಮಾಡ್ತೀನಿ ಅಂದ್ರೆ ಅದು ಆಗೋಲ್ಲ. ಅದಕ್ಕೆ ಪೂರ್ವಭಾಗಿಯಾಗಿ ಅದು ಏನಿದೆ, ಶಿವಯೋಗವನ್ನ ನಾವು ಆರಂಭಿಸೋದಕ್ಕಿಂತ ಮುಂಚೆ ಅದೇನಿರಬಹುದು, ಶರಣರು ಕಂಡುಕೊಂಡ ತತ್ವಗಳು ಯಾವುವು, ಅದನ್ನೆಲ್ಲ ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದರೆ ಆ ಶಿವಯೋಗ ನಮಗೆ ಸರಿಯಾಗಿ ಅರ್ಥವಾಗುತ್ತದೆ. ಅಲ್ಲದೆ ನಾವು ಅದರ ಪ್ರಯೋಗದಲ್ಲಿ ಯಶಸ್ವಿಯೂ ಆಗಬಹುದು ಅನ್ನೋ ಒಂದು ಉದ್ದೇಶದಿಂದ ನಾವು ಭಾಗ 3ರಲ್ಲಿ ಇವತ್ತು ಪ್ರವೇಶಿಸೋಣ. ಎಲ್ಲರಿಗೂ ಸರ್ವ ಜನರಿಗೆ ಇಲ್ಲಿ ಶರಣಾರ್ಥಿಗಳು. ದಯವಿಟ್ಟು ಯಾರು ನಿಮ್ಮ ಮೈಕ್ ಅನ್ನು ಆನ್ ಮಾಡ್ಕೋಬೇಡಿ. ಶಿವಯೋಗಕ್ಕೆ ನಾವು ಹೋಗೋಕ್ಕಿಂತ ಮೊದಲು ಪೂರ್ವ ಜ್ಞಾನವನ್ನು ಸ್ವಲ್ಪ ಹೊಂದಿರಬೇಕಾಗುತ್ತದೆ. ಅದನ್ನ ಮಲ್ಲೂರಿನ ನಾವು ಶಿವಯೋಗ ಒಂದು ಶಿಬಿರದಲ್ಲಿಯೂ ಸಹ ಮಾಡಿದ್ದೆವು. ಅದನ್ನೇ ಸ್ವಲ್ಪ ಮತ್ತೆ ಪುನರಾವೃತ್ತಿ ಆಗಿ ತಮಗೆ ತಿಳಿಯುವಂತೆ ಹೇಳುವ ಒಂದು ಪ್ರಯತ್ನ ಇಲ್ಲಿ ನಡೀತಾ ಇದೆ. ಏನಂದ್ರೆ ಮಹಾಘನಲಿಂಗವು ಈ ಬ್ರಹ್ಮಾಂಡ ಮತ್ತು ಪಿಂಡಾಂಡಗಳಿಗೆ ಮೂಲ ಧಾತುಗಳಾದ ಪಂಚಭೂತಗಳನ್ನು ಸೃಷ್ಟಿಸಿದ ಜ್ಞಾನದ ಅರಿವನ್ನ ನಾವು ಮಾಡಿಕೊಳ್ಳಬೇಕು. ಪಂಚಭೂತಗಳು ಯಾವುವು, ಯಾರು ಹೇಳ್ತೀರಿ? ಒಬ್ರು ಯಾರಾದ್ರೂ ಮೈಕ್ ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ. ಆಯ್ತು. ಹೀಗೆ ಅದು ಪಂಚಭೂತಗಳನ್ನು ಸೃಷ್ಟಿಸಿದ ಜ್ಞಾನದ ಅರಿವನ್ನ ಪಡೆದುಕೊಳ್ಳಬೇಕು ಶಿವಯೋಗಕ್ಕೆ ಹೋಗೋಕ್ಕಿಂತ ಮುಂಚೆ. ಹಾಗೇನೆ ಸಮಸ್ತ ಜೀವರಾಶಿಗಳನ್ನು ಸೃಷ್ಟಿಸಿದ ಒಂದು ಜ್ಞಾನವನ್ನು ಸಹ ಪಡೆಯಬೇಕು. ಅದು ಅಲ್ಲದೆ ಈ ಎಲ್ಲಾ ಸೃಷ್ಟಿಯ ಮುನ್ನ ಅಂದ್ರೆ ಪಂಚಭೂತಗಳು ಹುಟ್ಟೋಕ್ಕಿಂತ ಮುಂಚೆ, ಸಕಲ ಜೀವರಾಶಿಗಳು ಹುಟ್ಟೋಕ್ಕಿಂತ ಮುಂಚೆ ಹೇಗಿತ್ತಿದ್ರು ತಾನಿದ್ದ ಪರಿಯ ಅರಿವು, ಅದರ ಜ್ಞಾನವನ್ನು ಸಹ ನಾವು ಮಾಡಿಕೊಳ್ಬೇಕಾಗ್ತಾ ಇದೆ. ಅದಲ್ಲದೆ ತನ್ನ ಲೀಲಾ ವಿನೋದವನ್ನ ನಟಿಸಲು ಮಾಡಲು ತಾನೇ ಸಕಲವೂ ಆದ ಆ ಮಹಾಘನಲಿಂಗ ತಾನೇ ಆಯ್ತಲ್ಲ, ಆದ ಪರಿಯ ಅದರ ಒಂದು ಜ್ಞಾನವನ್ನು ಸಹ ನಾವು ಪಡೆದು ಮಾನವ ಜನ್ಮದಲ್ಲಿ ಜನಿಸಲು ತನ್ನ ನಿಜ ಮೂಲದರಿವು ತಲೆದೋರಿದ ಬಗೆಯನ್ನು ಆಗ ಪಿಂಡಾಂಡ ಬ್ರಹ್ಮಾಂಡಗಳ ಪ್ರಕೃತಿ ಪ್ರಪಂಚವನ್ನಳಿದು ತನ್ನ ನಿಜ ಮೂಲಕ್ಕೆ ಸೇರುವ ಬಗೆಯ ಜ್ಞಾನವನ್ನು ಪಡೆಯಬೇಕಾಗ್ತಾ ಅಂದ್ರೆ ನಾನು ಎಲ್ಲಿಂದ ಬಂದೆ ಮತ್ತು ನಾನು ಎಲ್ಲಿಗೆ ಹೋಗಬೇಕು, ಅದೆಲ್ಲ ಒಂದು ಜ್ಞಾನವನ್ನ ಶಿವಯೋಗಕ್ಕಿಂತ ನಾವು ಮುಂಚೆ ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತಾ ನಾವು ಸ್ವಲ್ಪ ಈಗ ಒಳಗೆ ಹೋಗೋಣ. ಈ ವಚನವನ್ನು ಯಾರಾದ್ರೂ ಸ್ವಲ್ಪ ನಿಧಾನವಾಗಿ ಓದಿ. ಹೇಳಿ ಅಣ್ಣ. ಅಂದಾದಿ ಬಿಂದು ಉದಯಿಸದಂದು, ಮಾಯಾಶಕ್ತಿ ಹುಟ್ಟದಂದು, ಪರಶಿವ ತತ್ವದಲ್ಲಿ ಚಿತ್ತು ತೆಲೆದೋರದಂದು, ಚಿತ್ತಿನಿಂದ ನಾದ ಬಿಂದು ಕಳೆಗಳು ಉದಯವಾಗದಂದು, ನಾದ ಬಿಂದು ಕಳೆವೊಂದಾಗಿ ಚಿತ್ಪಿಂಡ ರೂಹಿಸದಂದು, ಶೂನ್ಯ ಮಹಾಶೂನ್ಯವಿಲ್ಲದಂದು, ನಿಖಳ ನಿರಾಳ ತತ್ವವೆಂಬ ಹೆಸರಿಲ್ಲದಂದು, ನಿತ್ಯ ನಿರಂಜನ ನೀನೊಬ್ಬನೇ ಇದ್ದೆಯಲ್ಲದೆ ನಿನ್ನ ನೀನ ಅರಿಯದೆ, ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ. ತೋಂಟದ ಸಿದ್ಧಲಿಂಗ ಯತಿಗಳು ಬರೆದಿರ್ತಕ್ಕಂಥ ವಚನ. ಶರಣಾರ್ಥಿ. ಆಯ್ತು, ಶರಣಾರ್ಥಿ.
ಹೀಗೆ ನಾವು ಈ ಸೃಷ್ಟಿಯ ರಚನೆಯ ಬಗ್ಗೆ ಅಥವಾ ಸಿಗುವಕ್ಕಿಂತ ಮುಂಚೆ ನಮಗೆ ಬೇಕಾದ ಜ್ಞಾನವನ್ನು ಪಡೆಯಲು ಒಂದೇ ವಚನದಲ್ಲಿ ಎಲ್ಲವೂ ಸಿಗೋದಿಲ್ಲ. ಹಲವಾರು ಶರಣರು ಕೊಟ್ಟಂತಹ, ಹಲವಾರು ಶರಣರು ನಮಗೆ ನೀಡಿದಂತಹ ವಚನಗಳನ್ನ ಹೋಗ್ಬೇಕು, ಅಧ್ಯಯನ ಮಾಡಬೇಕು. ಇವು ಸಾದಾ ವಚನಗಳಲ್ಲ. ಅಂದ್ರೆ ಹೇಗೆ ಕಳಬೇಡ ಕೊಲಬೇಡ ಅಂದ ತಕ್ಷಣ ಹೇಗೆ ನಮಗೆ ಅರ್ಥವಾಗುತ್ತದೆ ಅಲ್ಲ, ಆ ರೀತಿಯ ವಚನಗಳೆಲ್ಲ. ಸ್ವಲ್ಪ ಇವುಗಳನ್ನ ಅರ್ಥ ಮಾಡಿಕೊಳ್ಳಕ್ಕೆ ನಾವು ಪ್ರಯತ್ನ ಮಾಡ್ಬೇಕಾಗ್ತಾ ಇದೆ. ಹೀಗಾಗಿ ಏನಂದ್ರೆ ಇಲ್ಲಿ ಒಂದು ನೆನಪು ಏನಾಯ್ತು, ಪರಬ್ರಹ್ಮ ವಸ್ತುವು ಒಂದಾನೊಂದು ಕಾಲದಲ್ಲಿ ಕಲ್ಪಿತಗಳೇ ಇಲ್ಲದಂತು. ಅಂದ್ರೆ ಆ ಪರಬ್ರಹ್ಮ ವಸ್ತು ಅಥವಾ ಪರಮಾತ್ಮ ಅಥವಾ ಪರವಸ್ತು ಏನಾಯ್ತಂದ್ರೆ ಏನೂ ಇರದಿಲ್ಲದಾಗ, ಈ ಸೃಷ್ಟಿಯಲ್ಲಿ ಈ ಅಗಾಧವಾದ ಬ್ರಹ್ಮಾಂಡದಲ್ಲಿ ಏನೇನೂ ಇಲ್ಲದಾಗ ಒಂದು ಸೃಷ್ಟಿಸಬೇಕು, ಇಲ್ಲಿ ಏನಾದ್ರೂ ಸೃಷ್ಟಿಸಬೇಕೆಂಬ ಇಚ್ಛೆಯೇ ತೋರದಂತೆ ಒಂದು ನೆನಹು ನಿಷ್ಪತ್ತಿಯಾಗಿ ಅದು ಅಕಲ್ಪಿತವಾಗಿದ್ದಿತು. ಅಕಲ್ಪಿತ ಅಂದ್ರೇನು, ಕಲ್ಪನೆ ಮಾಡೋಕ್ಕೂ ಸಹ ಸಾಧ್ಯವಿಲ್ಲ. ಆ ಸ್ಥಿತಿಯೇ ಮೂಲ ಪರಬ್ರಹ್ಮದ ನಿಜದ ಇರುವು. ಅಂದ್ರೆ ಅದನ್ನ ಕಲ್ಪನೆಗೆ ಅದು ಹೀಗಿದೆ ಅದು ಹಾಗಿದೆ ಅಂತ ಹೇಳೋಕೆ ಬರೋದಿಲ್ಲ. ಅದೇ ಪರವಸ್ತುವಿನ ಪರಿಪೂರ್ಣ ಪ್ರಮಾಣವು. ಅಂದ್ರೆ ಯಾವ ಕಲ್ಪನೆಗಳು ಇಲ್ಲೋಕ್ಕಿಂತ ಮುಂಚೆ ಈ ಸೃಷ್ಟಿಯಲ್ಲಿ ಬರೀ ಒಂದು ಇಚ್ಛೆ, ಏನಾದ್ರೂ ಸೃಷ್ಟಿಸಬೇಕು ಒಂದು ಇಚ್ಛೆ ಇತ್ತೇ ಹೊರತು ಅದು ಹೇಗಿತ್ತು ಆ ಸ್ಥಿತಿ ಅಂತ ಯಾರಾದ್ರೂ ಕೇಳಿದ್ರೆ ಅದನ್ನ ಹೇಳೋಕೆ, ಶಬ್ದಗಳಿಂದ ಹೇಳೋಕೆ ಆಗೋಲ್ಲ. ಏಕೆಂದ್ರೆ ಆ ಮೂಲ ಪರಬ್ರಹ್ಮದ ನಿಜದ ಇರುವಿನ ಸ್ಥಿತಿ ಏನಿದೆಯಲ್ಲ, ಅದು ವರ್ಣಿಸಲ ಅಸಾಧ್ಯ ಪದಗಳ ಮೂಲಕ. ಅಂತಹ ಆ ಪರಬ್ರಹ್ಮ ಘನವಸ್ತುವಿನಲ್ಲಿ ಅಥವಾ ಪರವಸ್ತುವಿನಲ್ಲಿ ಒಮ್ಮೆ ತಂತಾನೇ ತೋರಿದ ಒಂದು ನೆನಹು ಜಗತ್ತನ್ನು ಸೃಷ್ಟಿಸಬೇಕೆಂಬ ಇಚ್ಛೆಯಾಯಿತು. ಇದು ನಾವು ನೆನ್ಪಿಟ್ಕೋಬೇಕು. ಏನಂದ್ರೆ ಪರವಸ್ತು ಒಂದು ನೆನಹು, ಏನಾದ್ರೂ ಒಂದು ಪ್ರಪಂಚವನ್ನ ಸೃಷ್ಟಿಸಬೇಕು, ಒಂದು ಜಗತ್ತನ್ನ ನಾನು ಸೃಷ್ಟಿಸಬೇಕು. ಆ ಒಂದು ಇಚ್ಛೆ, ಆ ಒಂದು ಆಶಯ ಎಲ್ಲಿ ಆಯಿತು? ಅನುಚಕ್ರದ ಅನುಲಿಂಗದಲ್ಲಿ. ಇದನ್ನ ನೆನ್ಪಿಟ್ಕೊಳ್ಬೇಕು. ಅಂದ್ರೆ ನಮ್ಮ ಪ್ರಥಮ ಅಭ್ಯಸನ ಇವತ್ತು ಅನುಚಕ್ರದ ಮೂಲಕ ಆರಂಭವಾಗ್ತಾ ಇದೆ. ಆ ಪರವಸ್ತುವಿನಲ್ಲಿ ನಮ್ಮ ಈ ಒಂದು ತಲೆಯಲ್ಲಿ, ಮಸ್ತಕದಲ್ಲಿ ಇರುವ ಅತ್ಯಂತ ಕೊನೆಯ ಚಕ್ರ ಅನುಚಕ್ರದ ಅನುಲಿಂಗದಲ್ಲಿ ಒಂದು ಆ ಇಚ್ಛೆ, ಒಂದು ನೆನಹು ಉತ್ಪತ್ತಿಯಾಯಿತು. ಏನದು? ಜಗತ್ತನ್ನು ಸೃಷ್ಟಿಸಬೇಕೆಂಬ ಇಚ್ಛೆಯಾಯಿತು. ಎಲ್ಲಿ? ಅನುಚಕ್ರದ ಅನುಲಿಂಗದಲ್ಲಿ. ಇಲ್ಲಿ ತನಕ ಅರ್ಥ ಆಗಿದೆ ಅಂತ ಇಟ್ಕೊಂಡಿನಿ. ಮುಂದೆ ಆ ಇಚ್ಛಾಶಕ್ತಿಯೇ ಗಟ್ಟಿಗೊಂಡು ಜ್ಞಾನವಾಗಿ ಜ್ಞಾನಶಕ್ತಿಯಾಯಿತು. ಆ ಜ್ಞಾನಶಕ್ತಿಯೇ ಗಟ್ಟಿಗೊಂಡು ಕ್ರಿಯೆಯಾಗಿ ಕ್ರಿಯಾಶಕ್ತಿಯಾಯಿತು. ಆ ಕ್ರಿಯಾಶಕ್ತಿಯು ಸಮಗ್ರ ಸೃಷ್ಟಿಗೆ ಕಾರಣವಾಯಿತು ಅಂತ ತೋಂಟದ ಸಿದ್ಧಲಿಂಗ ಪ್ರಭುಗಳು ಹೇಳ್ತಾ ಇದ್ದಾರೆ. ಅದೇ ಮುಂದೆ ಕಲೆ ಬಿಂದು ನಾದ ಸ್ವರೂಪವಾಯಿತು. ಅದು ಹೇಗಾಗ್ತಾ ಇದೆ ಅನ್ನೋದು ಮುಂದೆ ನೋಡೋಣ. ಅಂದ್ರೆ ಕಲೆ ಎಂಬುದೇ ಆ ಮೂಲ ವಸ್ತುವಿನ ಇಚ್ಛಾಶಕ್ತಿಯಾಗಿದೆ. ಬಿಂದು ಎಂಬುದೇ ಆ ಮೂಲ ವಸ್ತುವಿನ ಇಚ್ಛಾಶಕ್ತಿಯೇ ಗಟ್ಟಿಗೊಂಡು ಜ್ಞಾನಶಕ್ತಿಯಾಯಿತು. ನಾದವೆಂದರೆ ಜ್ಞಾನಶಕ್ತಿಯೇ ಗಟ್ಟಿಗೊಂಡು ಕ್ರಿಯಾಶಕ್ತಿಯಾಯಿತು. ಹಾಗಾಗಿ ನಾವು ಏನೇ ಹೇಳಿದ್ರು ಸಹ ಈ ಇಚ್ಛಾಶಕ್ತಿ, ಜ್ಞಾನಶಕ್ತಿ ಮತ್ತು ಕ್ರಿಯಾಶಕ್ತಿಗಳು ಎಲ್ಲಿಂದ ಬಂದವು ಅಂದ್ರೆ ಆ ಮೂಲ ಪರಶಿವ ತತ್ವದಿಂದ ಬಂದವು. ಹೇಗೆ ಕಲೆ, ಬಿಂದು, ನಾದ ಇವುಗಳ ನಂತರದ ಸ್ವರೂಪವೇ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿಗಳು ಆದವು. ಆದರೆ ಮೂಲ ಅವು ಪರಶಿವ ತತ್ವವೇ ಆಗಿವೆ ಅನ್ನೋದನ್ನ ನಾವು ಮರೆಯಬಾರದು. ಮತ್ತೊಮ್ಮೆ ಹೇಳ್ಬೇಕಂದ್ರೆ ಈ ನಾದ, ಬಿಂದು, ಕಲೆಗಳೇ ಅಥವಾ ಕ್ರಿಯಾಶಕ್ತಿ, ಜ್ಞಾನಶಕ್ತಿ, ಇಚ್ಛಾಶಕ್ತಿ ಏನಿದೆಯಲ್ಲ, ಇವುಗಳ ಸಂಗಮವೇ ಪಿಂಡ ಮತ್ತು ಬ್ರಹ್ಮಾಂಡಗಳ ಸೃಷ್ಟಿಗೆ ಆಧಾರವಾದವು. ಆದರೆ ಅದು ವಾಕ್ಯಕ್ಕೆ ಬಾರದ ಶಬ್ದಗಳಿಂದ ವರ್ಣಿಸಲಾಗದ ಮಹಾಘನವಾಗಿರುತ್ತದೆ. ಈ ಇಡೀ ಸ್ಲೈಡ್ ನಲ್ಲಿ ಏನ್ ಹೇಳ್ತಿದೆ ಅಂದ್ರೆ, ಒಂದು ಇಚ್ಛೆ ಪರವಸ್ತುವಿಗೆ ಆಯಿತು, ಪರಮಾತ್ಮನಿಗೆ ಆಯಿತು. ಎಲ್ಲಿ? ಅನುಚಕ್ರದ ಅನುಲಿಂಗದಲ್ಲಿ. ಅನುಚಕ್ರ ನಮ್ಮ ಮಸ್ತಕದಲ್ಲಿಯೇ ಇದೆ. ಅಲ್ಲಿ ಏನಾಯ್ತು? ಒಂದು ಇಚ್ಛೆ ಆಯಿತು. ಏನಾದ್ರೂ ಮಾಡಿ ನಾನು ಸೃಷ್ಟಿಯನ್ನ ಸೃಷ್ಟಿಸಬೇಕು. ಅದಕ್ಕೆ ಶಕ್ತಿ ಬೇಕಲ್ಲ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಮತ್ತೆ ಇಚ್ಛಾಶಕ್ತಿ. ಇಚ್ಛಾಶಕ್ತಿ ಅಂತೂ ಇಚ್ಛೆ ಆದ ನಂತರ ಇಚ್ಛಾಶಕ್ತಿಯೇ ಮೊಳೆಯಿತು. ಅದೇ ಮುಂದೆ ಜ್ಞಾನಶಕ್ತಿ ಆಯಿತು, ಕ್ರಿಯಾಶಕ್ತಿ, ಜ್ಞಾನಶಕ್ತಿ, ಇಚ್ಛಾಶಕ್ತಿ ಇವೆಲ್ಲ ಆಗಿ ಇವುಗಳೇ ಈ ಎಲ್ಲಾ ಮೂರು ಶಕ್ತಿಗಳ ಸಂಗಮವೇ ಪಿಂಡಾಂಡ ಮತ್ತು ಬ್ರಹ್ಮಾಂಡಗಳ ಸೃಷ್ಟಿಗೆ ಆಧಾರವಾದವು ಅನ್ನೋದನ್ನ ನಾವು ನೆನಪಿಟ್ಕೊಳ್ಬೇಕು. ಇಲ್ಲಿ ಏನಾದ್ರೂ ನಿಮ್ಗೆ ಸಂಶಯ ಇದ್ರೆ ಕೇಳಿ. ಇಷ್ಟ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಮೂಲ ಇದಿಲ್ಲದೆ ನನ್ಗೆ ಮುಂದೆ ಹೋಗಕ್ಕಾಗಲ್ಲ. ಯಾರಿಗಾದ್ರೂ ಇಲ್ಲಿ ಸಂಶಯ ಇದ್ರೆ ಇಲ್ಲೇ ನಿಲ್ತೀನಿ, ಸ್ವಲ್ಪ ಕೇಳಿ ಬೇಕಾದ್ರೆ. ಇದು
ಅನುಚಕ್ರದಲ್ಲಿ ಅನುಲಿಂಗ ಒಂದು ಇಚ್ಛೆ ಮಾಡಿದ್ದು ಏನು, ಸೃಷ್ಟಿಯನ್ನು ರಚಿಸಬೇಕು, ಸೃಷ್ಟಿಯನ್ನು ಮಾಡಬೇಕು, ನಿರ್ಮಾಣ ಮಾಡಬೇಕು. ಅದಕ್ಕೆ 3 ಶಕ್ತಿಗಳು ಬೇಕಾದವು. ಅವು ನಾದಬಿಂದು ಕಲೆಯಿಂದ ರೂಪವಾದವು. ಈ 3 ಶಕ್ತಿಗಳ ಸಂಗಮವೇ ಪಿಂಡಾಂಡ ಮತ್ತು ಬ್ರಹ್ಮಾಂಡಗಳ ಸೃಷ್ಟಿಗೆ ಆಧಾರವಾದವು ಅನ್ನೋದನ್ನ ನೀವು ನೆನಪಿಟ್ಕೋಬೇಕು. ಇದರಲ್ಲಿ ಏನಾದ್ರೂ ಸಂಶಯ ಇದೆಯಾ? ಮುಂದೆ ಹೋಗ್ಲಾ? ಹಲೋ. ಅಂದ್ರೆ ಅಪರ ಈಗ ಅಣುಶಕ್ತಿಯಲ್ಲಿ ಮೊಟ್ಟ ಮೊದಲು ಬಂದಿರತಕ್ಕಂಥದ್ದು ಅದು ಇಚ್ಛಾಶಕ್ತಿ. ಅಂದ್ರೆ ಆ ಇಚ್ಛಾಶಕ್ತಿ ಅಂದ್ರೆ ಅದು ನಾದ. ಅಣುಚಕ್ರ ನಿಮ್ಗೆ ಗೊತ್ತು. ಅಣುಚಕ್ರ ಎಲ್ಲಿದೆ ಹೇಳಿ? ಸೆರೆಬೆಲಮ್ ಅಂತ ಬರುತ್ತಲ್ಲ, ಮೆದುಳಿನ ಹಿಂಭಾಗದಲ್ಲಿ ಅಣುಚಕ್ರ ಇದೆ. ದಯವಿಟ್ಟು ಬಂದ್ ಮಾಡಿ ಉಳಿದವರು ಮೈಕ್ ಅನ್ನ ಪ್ಲೀಸ್. ಅಂದ್ರೆ ಅಪರ ಪಶ್ಚಿಮ ಚಿಕಾಚಕ್ರದಿಂದ. ಇಲ್ಲ, ಅವೆಲ್ಲ ನಂತರ ಬರುವ ಚಕ್ರಗಳು. ಅತ್ಯಂತ ಮೂಲಭೂತವಾದ ಚಕ್ರ ಅಣುಚಕ್ರ. ಅಣುಚಕ್ರದ ನಂತರ ಪಶ್ಚಿಮ ಚಕ್ರ, ಪಶ್ಚಿಮ ಚಕ್ರದ ನಂತರ ಶಿಖಾಚಕ್ರ, ಶಿಖಾಚಕ್ರದ ನಂತರ ಬ್ರಹ್ಮಚಕ್ರ. ಈ ತರ ಬರ್ತಾ ಇದೆ ಅಣ್ಣ. ಅದಕ್ಕೆ ಮೂಲ ಚಕ್ರ ಅಣುಚಕ್ರದಲ್ಲಿ ಇದೆಲ್ಲ ನಡೀತಾ ಇದೆ. ಮುಂದೇನಾಯ್ತು ಅಂತ ನೋಡೋಣ. ಈಗ ಈ ವಚನವನ್ನ ಮತ್ತೆ ಯಾರಾದ್ರೂ ಹೇಳಿ, ಬೇರೆ ಸವಿತಾ ಅಕ್ಕ ಹೇಳ್ತೀರಾ? ಹೇಳ್ತೀನಿ. ಹೇಳಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಲ್ಲಮ ಪ್ರಭುದೇವರ ವಚನ. ಸಹಜದಿಂದ ನಿರಾಲಂಬವಾಯಿತು, ನಿರಾಲಂಬದಿಂದ ನಿರಾಳವಾಯಿತು, ನಿರಾಳದಿಂದ ನಿರವಯವಾಯಿತು, ನಿರವಯದಿಂದ ಆದಿಯಾಯಿತು, ಆದಿಯಲ್ಲಿ ಮೂರ್ತಿಯಾದನೊಬ್ಬ ಶರಣ, ಆ ಶರಣನ ಮೂರ್ತಿಯಿಂದ ಸದಾಶಿವನಾದ, ಆ ಸದಾಶಿವನ ಮೂರ್ತಿಯಿಂದ ಶಿವನಾದ, ಆ ಶಿವನ ಮೂರ್ತಿಯಿಂದ ರುದ್ರನಾದ, ಆ ರುದ್ರನ ಮೂರ್ತಿಯಿಂದ ವಿಷ್ಣುವಾದ, ಆ ವಿಷ್ಣುವಿನ ಮೂರ್ತಿಯಿಂದ ಬ್ರಹ್ಮನಾದ, ಆ ಬ್ರಹ್ಮ ಮೂರ್ತಿಯಿಂದಲಾದವು ಸಕಲ ಜೀವ ಜಂತುಗಳೆಲ್ಲ. ಇವರೆಲ್ಲ ನಮ್ಮ ಗುಹೇಶ್ವರ ಲಿಂಗದ ಕರಸ್ಥಲದ ಹಂಗಿನಲ್ಲಿ ಹುಟ್ಟಿ ಬೆಳೆದರು. ಶರಣು ಶರಣಾರ್ಥಿ. ಇದು ವಚನ. ಏನಂದ್ರೆ ಈಗ ಸೃಷ್ಟಿ ಆ ಅನುಲಿಂಗದಲ್ಲಿ ಯಾವುದಿದೆ? ಸಹಜ ಸ್ಥಳ. ಸೃಷ್ಟಿಯ ಉಗಮದ ಪೂರ್ವದಲ್ಲಿ ಲಿಂಗ ತತ್ವವು ತಾನಾಗಿತ್ತು. ಎಲ್ಲಿ? ಆ ಅನುಲಿಂಗದಲ್ಲಿ ಅಥವಾ ಅಣುಚಕ್ರದಲ್ಲಿ. ಅಲ್ಲಿ ತಾನಾಗಿತ್ತು. ಮತ್ತೆ ಬೇರೆ ಯಾರು ಅಲ್ಲಿಲ್ಲ. ಅಲ್ಲಿ ಒಂದಿಲ್ಲ, ಎರಡಿಲ್ಲ, ಏನೇನೂ ಇಲ್ಲ. ಏನೇನೂ ಇಲ್ಲದ ಇರವಿನಲ್ಲಿ ಅದು ತಾನಾಗಿದ್ದಿತ್ತು. ಇದಕ್ಕೆ ಸಹಜ ಸ್ಥಳ ಅಂತ ಕರೀತಾರೆ. ಹೀಗಾಗಿ ಅಣುಚಕ್ರದಲ್ಲಿ ನಾವು, ದಯವಿಟ್ಟು ಮೈಕ್ ಆಫ್ ಮಾಡಿ ಅಮ್ಮ ಪ್ಲೀಸ್. ದಿಸ್ ಇಸ್ ವೆರಿ ಡಿಫಿಕಲ್ಟ್ ಟು ಕಂಡಕ್ಟ್. ಅಣುಚಕ್ರದಲ್ಲಿ ನಾವು ಒಂದು ಸಹಜವಾದ ಪರಿಸ್ಥಿತಿಯನ್ನ, ಸಹಜವಾದ ವಾತಾವರಣ ನೋಡ್ತಾ ಇದೀವಿ. ಅದಕ್ಕೆ ಆ ಅಣುಲಿಂಗ, ಅಣುಚಕ್ರದಲ್ಲಿರುವ ಸ್ಥಳಕ್ಕೆ ಸಹಜ ಸ್ಥಳ ಅಂತ ಕರೆದ್ರು. ಅಲ್ಲಿ ಇರುವ ಲಿಂಗಕ್ಕೆ ಅಣುಲಿಂಗವೆಂದು ಶರಣರು ಕರೆಯುವರು. ಈ ಚಕ್ರದಿಂದ ನಮ್ಮ ಅಭ್ಯಾಸನ ಶುರುವಾಗ್ತಾ ಇದೆ. ಹೀಗಾಗಿ ಇವುಗಳನ್ನ ಮರೆಯಬಾರದು. ಅಣುಚಕ್ರ, ಅಣುಲಿಂಗ, ಸಹಜ ಸ್ಥಳ ನೆನಪಿಟ್ಕೋಬೇಕು. ಈ ಅನುಲಿಂಗದ ಸಹಜ ಸ್ಥಿತಿಯಿಂದ ಸೃಷ್ಟಿಯ ರಚನೆಯಾಗಲು 9 ವಿಕಸನ ಮಾರ್ಗಗಳಲ್ಲಿ ಬರಬೇಕಾಗ್ತಾ ಇದೆ. ಹೀಗಾಗಿ ಶರಣರೇ 9 ವಿಕಸನ ಮಾರ್ಗಗಳನ್ನ ನಾವು ಒಂದೊಂದಾಗಿ ಅರ್ಥ ಮಾಡಿಕೊಳ್ಳುವ ಒಂದು ಪ್ರಯತ್ನ ಮಾಡಬೇಕು. ಯಾಕೆಂದ್ರೆ ಅಷ್ಟು ಸುಲಭವಾಗಿ ಅರ್ಥವಾಗೋದಿಲ್ಲ ಈ ಮಾರ್ಗಗಳು. ಒಂದೊಂದೇ ನಿಮಗೆ ಅರ್ಥವಾಗುವ ಹಾಗೆ ನಾನು ಹೇಳಲು ಪ್ರಯತ್ನ ಮಾಡ್ತಾ ಇದ್ದೇನೆ. ಆ ವಿಕಸನ ಮಾರ್ಗದಲ್ಲಿ 9 ವಿಕಸನ ಮಾರ್ಗಗಳನ್ನ ಅಭ್ಯಾಸನ ಮುಗಿಸಿದಾಗ ನಾವು ಒಂದು ಸೃಷ್ಟಿಯ ರಚನೆ ರೂಪುಗೊಳ್ತಾ ಇದೆ. ಸಹಜ ಸ್ಥಳ ಅಂದ್ರೆ ಅನುಲಿಂಗವಿರುವ ಅಣುಚಕ್ರ. ಅಲ್ಲಿ ಆ ಅಣುಚಕ್ರದಲ್ಲಿ ಸಹಜ ಸ್ಥಳ ಇದೆ. ಆ ಸಹಜ ಸ್ಥಳದಿಂದ ಒಂದು ನಿರಾಲಂಬ ಸ್ಥಳ, ಅಂದರೆ ಇನ್ನೊಂದು ಹೊಸ ಸ್ಥಳಕ್ಕೆ ನಾವು ಹೋಗ್ತಾ ಇದ್ದೀವಿ. ಆ ಸ್ಥಳ ಯಾರ ಮೇಲೆಯೂ ಅವಲಂಬನೆಯಾಗಿರೋದ್ರಿಂದ, ಯಾರ ಮೇಲೂ ಅವಲಂಬನೆ ಇಲ್ಲ ಅದರದು. ಹೀಗಾಗಿ ಆ ಸ್ಥಳಕ್ಕೆ ನಿರಾಲಂಬ ಸ್ಥಳ ಅಂತಾರೆ. ಅದಕ್ಕೆ ಅಲ್ಲಿ ಇರುವ ಲಿಂಗಕ್ಕೆ ನಿರಂಜನ ಲಿಂಗವಂತಾರೆ. ಅದಕ್ಕೆ ಪಶ್ಚಿಮ ಚಕ್ರ ಅಂತ ಅಂತಾರೆ. ಇದನ್ನ ನೆನಪಿಟ್ಟುಕೋಬೇಕು. ಅಣುಚಕ್ರದ ಮೇಲೆ ಸ್ವಲ್ಪ ಹೋದ್ರೆ ಪಶ್ಚಿಮ ಚಕ್ರ. ಈ ಪಶ್ಚಿಮ ಚಕ್ರದಲ್ಲಿ ಏನಿದೆ? ನಿರಾಲಂಬ ಸ್ಥಳ ಇದೆ ಮತ್ತು ನಿರಂಜನ ಲಿಂಗವಿದೆ. ಇವು ಎಲ್ಲಿಯೂ ಚೇಂಜ್ ಆಗೋದಿಲ್ಲ. ಬೇರೆ ಬೇರೆ ಕಡೆ ಬೇರೆ ಚೇಂಜ್ ಆಗುತ್ತದೆ ಅಲ್ಲ. ಅಣುಚಕ್ರ, ಅನುಲಿಂಗ, ಸಹಜ ಸ್ಥಳ
ಪಶ್ಚಿಮ ಚಕ್ರ ನಿರಂಜನ ಲಿಂಗ, ನಿರಾಲಂಬ ಸ್ಥಳ. ಇವುಗಳನ್ನ ನೀವು ಕಂಠಸ್ಥ ಮಾಡ್ಲೇಬೇಕು. ದೇರ್ ಇಸ್ ನೋ ಎಕ್ಸ್ಕ್ಯೂಸ್ ಫಾರ್ ದ್ಯಾಟ್. ಮುಂದೆ ಒಂದು ಸ್ಟೇಷನ್ ಮತ್ತೆ ಮುಂದೆ ಹೋಗೋದು. ಈಗ ನಿರಾಲಂಬ ಸ್ಥಳದಿಂದ ನಿರಾಳ ಸ್ಥಳ. ನಿರಾಳ ಅಂದ್ರೆ ಅಲ್ಲಿ ನೋಡಿ ಯಾವುದೇ ಆಕ್ಟಿವಿಟೀಸ್ ಇಲ್ಲ, ಚಲನವಲನಗಳು ಇಲ್ಲ. ಇದು ನಿರವಯ ಸ್ಥಳ. ಅಲ್ಲಿ ಯಾವ ಲಿಂಗ ಇದೆ? ನಿಷ್ಕಲ ಲಿಂಗ ಅಥವಾ ನಿಷ್ಕಳ ಲಿಂಗ. ಇಲ್ಲ, ಒಂದ್ ನಿಮಿಷ. ನಿರಾಲಂಬ ಸ್ಥಳದಿಂದ ನಿರಾಳ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ನಿಶೂನ್ಯ ಲಿಂಗವಿದೆ. ಶೂನ್ಯವಾದ ಒಂದು ನಿರಾಳವಾದ, ಅಲ್ಲಿ ಯಾವ ಚಲನವಲನೆ ಇಲ್ಲ, ನಿಶೂನ್ಯ ಲಿಂಗವಿದೆ. ಅದು ಶಿಖಾಚಕ್ರದಲ್ಲಿ ಇದೆ. ಶಿಖಾಚಕ್ರ ಅಂದ್ರೆ ಎಲ್ಲಿ ಈ ಬ್ರಾಹ್ಮಣರು ಜುಟ್ಟು ಬಿಡ್ತಾರಲ್ಲ, ಶಿಕೆ ಬಿಡ್ತಾರಲ್ಲ, ಅಲ್ಲಿ. ಸೊ ನಾವೆಲ್ಲಿಂದ ಹೋಗ್ತಾ ಇದೀವಿ? ಈಗ ಅನುಚಕ್ರ ಮುಗಿಸಿದ್ವಿ, ಪಶ್ಚಿಮ ಚಕ್ರಕ್ಕೆ ಬಂದ್ವಿ, ಅಲ್ಲಿಂದ ಶಿಖಾಚಕ್ರಕ್ಕೆ ಬಂದಿವಿ. ಅಲ್ಲಿ ನಿಶೂನ್ಯ ಲಿಂಗವಿದೆ. ಪಶ್ಚಿಮ ಚಕ್ರದಲ್ಲಿ ನಿರಂಜನ ಲಿಂಗವಿದೆ. ನಿರಾಳ ಸ್ಥಳದಿಂದ ಮುಂದೆ ನಾವೀಗ ನಿಧಾನವಾಗಿ ನಿರವಯ ಸ್ಥಳಕ್ಕೆ ಬರ್ತಾ ಇದ್ದೀವಿ. ಅಲ್ಲಿ ನಿಷ್ಕಳ ಲಿಂಗವಿದೆ ಅಥವಾ ನಿಷ್ಕಲ ಲಿಂಗವಿದೆ. ಅದು ಬ್ರಹ್ಮಚಕ್ರ. ಆ ನಿರವಯ ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗ್ತಿದ್ವಿ. ಇಟ್ ಇಸ್ ಲೈಕ್ ಗೋಯಿಂಗ್ ಫ್ರಮ್ ಡಿಪಾರ್ಟ್ಮೆಂಟ್ ಟು ಡಿಪಾರ್ಟ್ಮೆಂಟ್. ನಿರವಯ ಸ್ಥಳದಿಂದ ಆದಿ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಮಹಾಲಿಂಗವಿದೆ. ಅದುವೇ ಆಜ್ಞಾಚಕ್ರ. ಅದರ ತತ್ವ. ಹಲೋ, ತಾವು ಮೈಕ್ ಆನ್ ಮಾಡ್ಕೋಬೇಡಿ ಪ್ಲೀಸ್. ಯಾರು ಮೈಕ್ ಆನ್ ಮಾಡ್ಕೋಬೇಡಿ. ಅಲ್ಲಿ ಆಜ್ಞಾಚಕ್ರದಲ್ಲಿ ಮಹಾಲಿಂಗವಿದೆ. ಆ ಮಹಾಲಿಂಗದ ತತ್ವ ಯಾವುದಾಗಿದೆ ಅಂದ್ರೆ ಆತ್ಮತತ್ವ. ಇಲ್ಲಿ ತನಕ ಬಂದ್ವಿ ನಾವು. ಎಷ್ಟು ಚಕ್ರಗಳನ್ನು ನೋಡಿದ್ವಿ ನೋಡಿ? ಒಂದು ಅನುಚಕ್ರ, ಎರಡನೆಯದು ಪಶ್ಚಿಮ ಚಕ್ರ, ಶಿಖಾಚಕ್ರ, ಬ್ರಹ್ಮಚಕ್ರ, ಆಜ್ಞಾಚಕ್ರ. 5 ಚಕ್ರಗಳನ್ನ ಸ್ವಲ್ಪ ನೋಡಿದ್ವಿ. ಜಸ್ಟ್ ವಿ ಆರ್ ಇಂಟ್ರೊಡ್ಯೂಸಿಂಗ್ ದೆಮ್ ಟು ಯು. ಅಲ್ಲಿ ಇರೋ ತತ್ವ ಯಾವುದು? ಆ ಆಜ್ಞಾಚಕ್ರದಲ್ಲಿ ಇರುವ ತತ್ವ, ಅಲ್ಲಿ ಮಹಾಲಿಂಗದಿಂದ ಉತ್ಪತ್ತಿ ಆಗ್ತದೆ ಆ ತತ್ವ. ಅದು ಯಾವುದಂದ್ರೆ ಆತ್ಮತತ್ವ. ಇದನ್ನು ಅತ್ಯಂತ ಮರೆಯಬಾರದ ಅಂತ ಒಂದು ತತ್ವ ಇದು, ಆತ್ಮತತ್ವ. ಏಕೆ ಹೇಳಿ? ಈ ಆತ್ಮತತ್ವದಿಂದಲೇ ಆಕಾಶ, ಆಕಾಶದಿಂದ ವಾಯು, ವಾಯುವಿನಿಂದ ಅಗ್ನಿ, ಅಗ್ನಿಯಿಂದ ಅಪ್ಪು ತತ್ವದಿಂದ ಪೃಥ್ವಿ ತತ್ವದ ಉದಯ ಆಗ್ತಾ ಇದೆ. ಇಷ್ಟು ಬೇಸಿಕ್ಸ್ ನಮಗೆ ಗೊತ್ತಿರಲೇಬೇಕು. ಏಕೆಂದ್ರೆ ಇಲ್ಲಿಂದ ಮುಂದೆ ಸೃಷ್ಟಿಯ ವಿಕಾಸವಾಗ್ತಾ ಇದೆ. ಇದನ್ನು ಯಾರಾದ್ರೂ ಒಂದ್ ಸ್ವಲ್ಪ ಹೇಳಿ, ನೋಡ್ಕೊಂಡೇ ಹೇಳಿ. ನಾನೇನ್ ಹೇಳಿದ್ನೋ ಅದನ್ನೇ ಹೇಳಿ ನೀವು ಯಾರಾದ್ರೂ. ಸೃಷ್ಟಿಯ ಉಗಮದಿಂದ ಪೂರ್ವದಲ್ಲಿ ಲಿಂಗ ತತ್ವವು ತಾನೇ ತಾನಾಗಿತ್ತು. ಅಲ್ಲಿ ಒಂದಿಲ್ಲ, ಎರಡಿಲ್ಲ, ಏನೇನು ಇಲ್ಲ. ಏನೇನು ಇಲ್ಲದ ಇರುವಿನಲ್ಲಿ ಅದು ತಾನೇ ತಾನಾಗಿತ್ತು. ಅದು ಸಹಜವಾಗಿ ತನ್ನ ಅರಿವಿನಲ್ಲಿ ಇದ್ದುದರಿಂದ ಅದನ್ನು ಸಹಜ ಸ್ಥಳವೆಂದು ಅಣುಲಿಂಗವೆಂದು ಶರಣರು ಕರೆಯುವರು. ಈ ಅಣುಲಿಂಗದ ಸಹಜ ಕೃತಿಯಿಂದ ಸೃಷ್ಟಿಯ ರಚನೆಯಾಗಲು 9 ವಿಕಾಸ ಮಾರ್ಗಗಳಲ್ಲಿ ಬರಬೇಕಾಗುತ್ತದೆ. ಆಗ ಸೃಷ್ಟಿಯ ರಚನೆ ರೂಪುಗೊಳ್ಳುತ್ತದೆ. ಸಹಜ ಸ್ಥಳ ಅಣುಚಕ್ರ. ಅಣುಚಕ್ರದಿಂದ ನಿರಾಲಂಬ ಸ್ಥಳ, ಅಲ್ಲಿ ನಿರಂಜನ ಲಿಂಗ ಅಂದ್ರೆ ಪಶ್ಚಿಮ ಚಕ್ರ. ನಿರಾಲಂಬ ಸ್ಥಳದಿಂದ ನಿರಾಳ ಸ್ಥಳ, ಅಲ್ಲಿ ನಿಶೂನ್ಯ ಲಿಂಗ ಅಂದ್ರೆ ಶಿಖಾಚಕ್ರ. ನಿರಾಳ ಸ್ಥಳದಿಂದ ನಿರವಯವ ಸ್ಥಳ, ಅಲ್ಲಿ ನಿಷ್ಕಳ ಲಿಂಗ ಅಂದ್ರೆ ಬ್ರಹ್ಮಚಕ್ರ. ನಿರವಯವ ಸ್ಥಳದಿಂದ ಆದಿಸ್ಥಳ, ಅಲ್ಲಿ ಮಹಾಲಿಂಗ ಆಜ್ಞಾಚಕ್ರ. ಮಹಾಲಿಂಗವೇ ಆತ್ಮತತ್ವವೆನಿಸಿತ್ತು. ಈ ಆತ್ಮತತ್ವದಿಂದ ಆಕಾಶ, ಆಕಾಶದಿಂದ ವಾಯು, ವಾಯುವಿನಿಂದ ಅಗ್ನಿ, ಅಗ್ನಿಯಿಂದ ಅಪ್ಪುವಿನಿಂದ ಅಪ್ಪು ತತ್ವದಿಂದ ಪೃಥ್ವಿ ತತ್ವ, ಆತ್ಮತತ್ವದಿಂದ ಆಕಾಶ, ಆಕಾಶದಿಂದ ವಾಯು, ವಾಯುವಿನಿಂದ ಅಗ್ನಿ, ಅಗ್ನಿಯಿಂದ ಅಪ್ಪು ತತ್ವವು
ಉದಯವಾಯಿತು. ಇಲ್ಲಿಂದ ಮುಂದೆ ಸೃಷ್ಟಿಯ ವಿಕಾಸವಾಗುತ್ತದೆ. ಧನ್ಯವಾದಗಳು ಅಣ್ಣ. ಅತ್ಯಂತ ಸರಳವಾಗಿ ನಿಧಾನವಾಗಿ ಎಲ್ಲರಿಗೂ ಅರ್ಥವಾಗುವಂತೆ ನಮ್ಮ ಸರ್ಪಭೂಷಣ ಅಣ್ಣ ಅವರು ಇದನ್ನ ವಿವರಿಸಿ ಹೇಳಿದ್ದಾರೆ. ಅವರಿಗೆ ಅವರ ಶ್ರೀಪಾದಗಳಿಗೆ ಶರಣಾರ್ಥಿಗಳು. ಅಂದ್ರೆ ಇದನ್ನ ಹೇಳೋದಾದ್ರೆ ನಾನು ಈಗ ಇಲ್ಲೋ ತನಕ ಹೇಳಿದ್ದು ನೀವು ಇದನ್ನ ಸ್ಕ್ರೀನ್ ಶಾಟ್ ತಗೋಬಹುದು ಅಥವಾ ನಿಮ್ಮ ಬುಕ್ ನಲ್ಲಿ ಬರ್ಕೋಬಹುದು. ಏನಂದ್ರೆ ನಾನು ಏನ್ ಹೇಳಿದೆ ಈಗ, ಚಕ್ರ, ಸ್ಥಳ, ಲಿಂಗ. ಮೊದಲೇ ಚಕ್ರ ಅನುಚಕ್ರ, ಅದು ಸಹಜ ಸ್ಥಳ ಅಲ್ಲಿದೆ, ಅಲ್ಲಿ ಏನೂ ಇಲ್ಲ, ಏನೇನೂ ಇಲ್ಲ, ಅದಕ್ಕೆ ಸಹಜ ಸ್ಥಳ ಅಂತ ಕರೀತಾರೆ. ಅದಕ್ಕೆ ಅಲ್ಲಿ ಇರೋ ಲಿಂಗಕ್ಕೆ ಅನುಲಿಂಗ ಅಂತ ಶರಣರು ಕರೀತಾ ಇದ್ದಾರೆ. ಅದರಿಂದ ಮುಂದೆ ಸ್ವಲ್ಪ ನಿಧಾನವಾಗಿ ಸಹಜ ಸ್ಥಳದಿಂದ ನಿರಾಲಂಬ ಸ್ಥಳಕ್ಕೆ ಹೋದಾಗ ಪಶ್ಚಿಮ ಚಕ್ರ ಬರ್ತಾ ಇದೆ. ಆ ಪಶ್ಚಿಮ ಚಕ್ರದಲ್ಲಿ ನಿರಂಜನ ಲಿಂಗವಿದೆ. ಶಿಖಾಚಕ್ರ ಅದರ ಮುಂದಿನ ಸ್ಥಳ, ನಿರಾಲಂಬ ಸ್ಥಳದಿಂದ ಮುಂದೆ ಸ್ವಲ್ಪ ಮೇಲೆ ಹೋದ್ರೆ ನಿರಾಳ ಸ್ಥಳ, ಅದು ಎಲ್ಲಿದೆ? ಶಿಖೆಯ ಸ್ಥಾನದಲ್ಲಿ. ಆ ನಿರಾಳ ಸ್ಥಳದಲ್ಲಿ ನಿಶೂನ್ಯ ಲಿಂಗವಿದೆ. ಬ್ರಹ್ಮಚಕ್ರ ಅದು ಸಹಸ್ರಾರ ಚಕ್ರ ಅಂತಾರೆ, ಕದಳಿ ಚಕ್ರ ಅಂತಾರೆ. ಅದು ಅಲ್ಲಿ ನಿರವಯ ಸ್ಥಳ ಇದೆ, ಅಲ್ಲಿ ನಿಷ್ಕಲ ಅಥವಾ ನಿಷ್ಕಳ ಲಿಂಗ ಇದೆ. ಆಜ್ಞಾಚಕ್ರ ಅಲ್ಲಿ ಇರೋ ಸ್ಥಳ ಯಾವುದು? ಆದಿ ಸ್ಥಳ, ಅಲ್ಲಿ ಇರೋ ಲಿಂಗ ಮಹಾಲಿಂಗ. ಇದರಲ್ಲಿ ಎಳ್ಳಷ್ಟು ತಮಗೆ ಸಂಶಯಗಳು ಇರಬಾರದು. ಇಲ್ಲಿಯೇ ನೀವು ಇದನ್ನ ಬಾಯ್ಹಾಟ್ ಮಾಡ್ಬೇಕು, ಕಂಠಸ್ಥ ಮಾಡ್ಲೇಬೇಕು. ಇಲ್ಲಿ ಅನುಚಕ್ರದಲ್ಲಿ ಇರೋದು ಬೇರೆ ಲಿಂಗ ಇದೆ, ಅದು ಇದು ಏನೂ ಇಲ್ಲ. ಅನುಚಕ್ರದಲ್ಲಿ ಅನುಲಿಂಗ, ಪಶ್ಚಿಮ ಚಕ್ರದಲ್ಲಿ ನಿರಂಜನ ಲಿಂಗ, ಶಿಖಾಚಕ್ರದಲ್ಲಿ ನಿಶೂನ್ಯ ಲಿಂಗ, ಬ್ರಹ್ಮಚಕ್ರದಲ್ಲಿ ನಿಷ್ಕಲ ಲಿಂಗ, ಆಜ್ಞಾಚಕ್ರದಲ್ಲಿ ಮಹಾಲಿಂಗ ಅನ್ನೋದು ತಾಮ್ಗೆಲ್ಲರಿಗೂ ಕಂಠಸ್ಥ ಆಗಬೇಕು. ನಾನು ಯಾವಾಗ ಬೇಕಾದಾಗೂ ನಿಮ್ಗೆ ಕೇಳಬಹುದು, ಶಿಖಾಚಕ್ರದಲ್ಲಿ ಯಾವ ಲಿಂಗವಿದೆ ಹೇಳಿ ಅಂದ ತಕ್ಷಣ ನೀವು ಹೇಳ್ಬೇಕು ನಿಶೂನ್ಯ ಲಿಂಗ ಅಂತ. ಆಜ್ಞಾಚಕ್ರದಲ್ಲಿ ಯಾವ ಲಿಂಗ ಇದೆ ಅಂತ ಹೇಳಿದ್ರೆ ಮಹಾಲಿಂಗ ಅಂತ. ಇಮಿಡಿಯೇಟ್ಲಿ ಯು ಶುಡ್ ಟೆಲ್. ಅದಕ್ಕಾಗಿ ಇವುಗಳನ್ನ ನೀವು ಬಾಯ್ ಹಾರ್ಟ್ ಮಾಡಲೇಬೇಕು. ಇದರಲ್ಲಿ ಬೇರೆ ವಿ ಆರ್ ನಾಟ್ ಗೋಯಿಂಗ್ ಟು ಎಕ್ಸ್ಕ್ಯೂಸ್ ಯು. ಇದನ್ನ ಬಿಟ್ಟು ನನಗೆ ಅದು ಇದು ಅಂದ್ರೆ ಏನೂ ಆಗೋಲ್ಲ. ಇವುಗಳನ್ನ ನಾವು ಬಾಯ್ ಹಾರ್ಟ್ ಮಾಡಿದ್ರೆ ಮುಂದೆ ನಾವು ನಿಧಾನವಾಗಿ ಈ ಶಿವಯೋಗದಲ್ಲಿ ಹೋಗ್ಲು ಬರ್ತಾ ಇದೆ. ಅದಕ್ಕೆ ಗುರು ಹಸ್ತಮಸ್ತಕ ಸಂಯೋಗ ಯಾಕೆ ಮಾಡ್ತಾನೆ ಅಂದ್ರೆ ತಲೆ ಮೇಲೆ ಇರ್ಬೇಕು. ಅವನು ಹೆಗಲ್ ಮೇಲೆ ಇಡೋಲ್ಲ, ಬೆನ್ನ ಮೇಲೆ ಇಡೋಲ್ಲ ತನ್ನ ಕೈಯನ್ನ. ಆ ಗುರು ಶಿಷ್ಯನ ಮಸ್ತಕದ ಮೇಲೆ ಏಕಿಡ್ತಾನಂದ್ರೆ ಇಲ್ಲಿ ಐದು ಅತ್ಯಂತ ಮಹತ್ವವಾದ ಚಕ್ರಗಳು ಮತ್ತು ಲಿಂಗಗಳು ಇವೆ. ಅವು ಒಂದೊಂದಾಗಿ ಹಾಗೆ ವಿಕಸನ ಹೋಗ್ತಾ ಇವೆ. ಇದೇ ಗೊತ್ತಿರದಿದ್ರೆ ನಿಮಗೆ ನಾವು ಮುಂದುವರಿಯೋಕ್ಕಾಗೋಲ್ಲ. ಅದಕ್ಕೆ ನಾನು ಹೇಳಿದೆ, ಇವತ್ತಿನಿಂದ ನಾವು ವಿಜ್ಞಾನದ ಅಭ್ಯಾಸ ಮಾಡೋರಿದ್ದೀವಿ. ನಾವು ವಿದ್ಯಾರ್ಥಿಗಳಾಗ್ಬೇಕಾಗ್ತಾ ಇದೆ, ನಮ್ಮ ವಯಸ್ಸು ಎಷ್ಟೇ ಇದ್ರೂ ಕೂಡ. ಹೀಗಾಗಿ ಈ ಚಕ್ರದಲ್ಲಿ ಇರುವ ಲಿಂಗಗಳನ್ನ ದಯವಿಟ್ಟು ತಾವು ಮರೆಯಬೇಡಿ. ರಾತ್ರಿ 2 ಗಂಟೆಗೆ ಎಬ್ಬಿಸಿದ್ರು ಈ ಲಿಂಗಗಳು ನಿಮಗೆ ಗೊತ್ತಿರಬೇಕು. ಪಶ್ಚಿಮ ಚಕ್ರದಲ್ಲಿ ನಿರಂಜನ ಲಿಂಗ, ಅಲ್ಲಿ ಯಾವ ರಂಜನೆ ಇಲ್ಲ. ಶಿಖಾಚಕ್ರದಲ್ಲಿ ನಿಶೂನ್ಯ ಲಿಂಗ, ಶೂನ್ಯವಾದ ಲಿಂಗ. ಬ್ರಹ್ಮಚಕ್ರದಲ್ಲಿ ನಿಷ್ಕಲ ಲಿಂಗ, ಸಹಸ್ರಾರ ಚಕ್ರದಲ್ಲಿ ನಿಷ್ಕಲ ಲಿಂಗ, ಆಜ್ಞಾಚಕ್ರದಲ್ಲಿ ಮಹಾಲಿಂಗ. ಈ ಮಹಾಲಿಂಗದಿಂದ ಏನಾಯ್ತು ಅಂದ್ರೆ, ಮಹಾಲಿಂಗದಲ್ಲಿ ಒಂದು ತತ್ವ ಇದೆ, ಅದೇ ಆತ್ಮ. ಈ ಆತ್ಮ ಏನ್ ಮಾಡ್ತಾ ಇದೆ ಅಂದ್ರೆ, ಅನೇಕ ಒಂದು ಏನೇನು ನಾವು ಹೇಳಿದ್ವಲ್ಲ, ನಮ್ಮ ಆತ್ಮತತ್ವದಿಂದ ಆಕಾಶ, ಆಕಾಶದಿಂದ ವಾಯು, ವಾಯುವಿನಿಂದ ಅಗ್ನಿ, ಅಗ್ನಿಯಿಂದ ಅಪ್ಪು ತತ್ವದಿಂದ ಪೃಥ್ವಿ ಆಯಿತು ಅನ್ನೋದನ್ನ ನಾವು ನೋಡಿದ್ವಿ. ಆತ್ಮದಿಂದ ಆಕಾಶ, ಆಕಾಶದಿಂದ ವಾಯು, ವಾಯುವಿನಿಂದ ಅಗ್ನಿ, ಅಗ್ನಿಯಿಂದ ಅಪ್ಪುವಿನಿಂದ ಕೊನೆಗೆ ಪೃಥ್ವಿ. ಇವುಗಳನ್ನು ಪಂಚಮಹಾಭೂತಗಳು ಹೇಗೆ ಉತ್ಪತ್ತಿಯಾದವು? ಆತ್ಮದಿಂದ ನೇರವಾಗಿ ಎಲ್ಲವೂ ಉತ್ಪತ್ತಿಯಾಗಲಿಲ್ಲ. ಆತ್ಮದಿಂದ ಮೊದಲು ಉತ್ಪನ್ನವಾಗಿದ್ದು ಆಕಾಶ, ಆಕಾಶದಿಂದ ವಾಯು, ವಾಯುವಿನಿಂದ ಅಗ್ನಿ, ಅಗ್ನಿಯಿಂದ ಜಲತತ್ವ, ಜಲದಿಂದ ಪೃಥ್ವಿ. ಇದರಲ್ಲಿ ನಾವು ಹೋಗ್ಬೇಕು. ಇದನ್ನು ಬಿಟ್ಟು ಬೇರೆ ಬೇರೆ ಹೇಳೋದಲ್ಲ. ಆತ್ಮದಿಂದ ಆಕಾಶ, ಆಕಾಶದಿಂದ ವಾಯು, ವಾಯುವಿನಿಂದ ಅಗ್ನಿ, ಅಗ್ನಿಯಿಂದ ಜಲ, ಜಲದಿಂದ ಪೃಥ್ವಿ. ಇಷ್ಟು ನಿಮಗೆ ಅರ್ಥವಾಗಿದೆ ಅಂತ ತಿಳ್ಕೊಂಡಿದ್ದೀನಿ. ಅರ್ಥವಾಗ್ತಾ ಇದೆಯಲ್ಲ? ಇಷ್ಟು ತಿಳಿತಾ ಇದೆ. ಇದು ಅನುಚಕ್ರ, ಪಶ್ಚಿಮ ಚಕ್ರ, ಶಿಖಾಚಕ್ರ, ಬ್ರಹ್ಮಚಕ್ರ, ಆಜ್ಞಾಚಕ್ರ. ಇವುಗಳ ಮುಂದೆ ನಾವು ಮತ್ತೆ ವಿವರವಾಗಿ ಹೇಳೋರಿದ್ದೀವಿ. ಅದಕ್ಕೆ ಇದೀಗ ಸವಿತಾ ತಾಯಿಯವರು ಹೇಳಿದ ಒಂದು ವಚನವನ್ನ ನೋಡೋದಾದ್ರೆ, ಸಹಜದಿಂದ ನಿರಾಲಂಬವಾಯಿತು, ನಿರಾಲಂಬದಿಂದ ನಿರಾಳವಾಯಿತು, ನಿರಾಳದಿಂದ ನಿರವಯವಾಯಿತು, ನಿರವಯದಿಂದ ಆದಿಯಾಯಿತು, ಆದಿಯಲ್ಲಿ ಮೂರ್ತಿಯಾದನೊಬ್ಬ ಶರಣ,
ಆ ಶರಣನ ಮೂರ್ತಿಯಿಂದ ಸದಾಶಿವನಾದ, ಆ ಸದಾಶಿವನ ಮೂರ್ತಿಯಿಂದ ಶಿವನಾದ, ಆ ಶಿವನ ಮೂರ್ತಿಯಿಂದ ರುದ್ರನಾದ, ಆ ರುದ್ರನ ಮೂರ್ತಿಯಿಂದ ವಿಷ್ಣುವಾದ, ಆ ವಿಷ್ಣುವಿನ ಮೂರ್ತಿಯಿಂದ ಬ್ರಹ್ಮನಾದ, ಆ ಬ್ರಹ್ಮ ಮೂರ್ತಿಯಿಂದಲಾದವು ಸಕಲ ಜಗತ್ತು ಜೀವಜಂತುಗಳೆಲ್ಲ. ಇವರೆಲ್ಲ ನಮ್ಮ ಗುಹೇಶ್ವರ ಲಿಂಗದ ಕರಸ್ಥಲದ ಹಂಗಿನಲ್ಲಿ ಹುಟ್ಟಿ ಬೆಳೆದವರು. ಕರಸ್ಥಲದ ಹಂಗಿನಲ್ಲಿ ಅಂದ್ರೆ ನಾವು ಇಷ್ಟಲಿಂಗ ಅಂತ ನೆನಪಿಟ್ಕೋಬೇಕು. ಹೀಗಾಗಿ ನಾನು ಅದೇ ಹೇಳಿದ್ನಲ್ಲ, ಸಹಜ ಸ್ಥಳದಲ್ಲಿರುವ ಅನುಚಕ್ರದಲ್ಲಿ ಒಂದು ನಿರಾಲಂಬ ಸ್ಥಳ ಉತ್ಪನ್ನವಾಗಿ ಅದು ಪಶ್ಚಿಮ ಚಕ್ರವಾಯಿತು. ನಿರಾಳ ಒಂದು ಸ್ಥಳ ಅಲ್ಲಿಂದ ಬಂದು ಶಿಖಾಚಕ್ರವಾಯಿತು. ಅಲ್ಲಿಂದ ಬ್ರಹ್ಮಚಕ್ರದಲ್ಲಿ ನಿರವಯ ಸ್ಥಳ ಇದೆ ಅನ್ನೋದನ್ನ ನೆನಪಿಟ್ಟಬೇಕು. ಈ ನಿರವಯ ಬ್ರಹ್ಮಚಕ್ರದಿಂದ ಆದಿ, ಶರಣ, ಸದಾಶಿವ, ಶಿವ, ಹೀಗೆ ಅವು ಎಲ್ಲ ಮೂರ್ತಿಗಳು. ಏಕೆಂದ್ರೆ ಸೃಷ್ಟಿಯ ರಚನೆ ಅಗಾಧವಾದ ಒಂದು ಕಾರ್ಯಕ್ರಮ. ಅದು ಒಂದು ದೊಡ್ಡ ಪ್ರಯೋಗ. ಅನೇಕ ವಸ್ತುಗಳು ಬೇಕು, ಪಂಚಮಹಾಭೂತಗಳು ಬೇಕು, ಅನೇಕ ಬ್ರಹ್ಮ ವಿಷ್ಣು ಅಂದ್ರೆ ಅದು ನೀವು ವಿಷ್ಣು ಬ್ರಹ್ಮರ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಸೃಷ್ಟಿ ಸ್ಥಿತಿ ಲಯಕ್ಕೆ ಒಂದೊಂದು ಡಿಪಾರ್ಟ್ಮೆಂಟು ಅವನ್ನು ನಿರ್ವಹಿಸಲು ಕೆಲವೊಂದು ವ್ಯಕ್ತಿಗಳು ಅಥವಾ ಕೆಲವೊಂದು ತತ್ವಗಳು ಬೇಕು. ಅವುಗಳನ್ನ ನಮ್ಮ ಶರಣರು ಇಲ್ಲಿ ಉಪಯೋಗಿಸ್ತಾ ಇದ್ದಾರೆ. ಹೀಗಾಗಿ ಅವುಗಳನ್ನ ಅರ್ಥ ಮಾಡಿಕೊಂಡು ನಾವು ಸೃಷ್ಟಿಯ ರಚನೆ ಹೇಗೆ ಆಗ್ತಾ ಇದೆ ಅನ್ನೋದನ್ನ ನೋಡೋಣ. ಅದಕ್ಕೆ ಇನ್ನೊಮ್ಮೆ ನಿಮಗೆಲ್ಲ ಅರ್ಥ ಆಗೋದಿಲ್ಲ, ಅರ್ಥ ಮಾಡಿಕೊಳ್ಳಲು ಇನ್ನಷ್ಟು ಸುಲಭವಾಗಿ ಹೇಳಲು ನಾನು ಮತ್ತೆ ಪ್ರಯತ್ನ ಮಾಡ್ತೀನಿ. ಸಹಜ ಸ್ಥಳವನ್ನು ಅನುಲಿಂಗವೆಂದು ಕರೆಯಲಾಗುವುದು. ಏಕೆಂದ್ರೆ ಅಲ್ಲಿ ಏನೂ ಇಲ್ಲ, ಏನೇನೂ ಇಲ್ಲ. ಹಾಗಂತ ಹೇಳಿ ಅಲ್ಲಿ ಶಕ್ತಿ ಇಲ್ಲ ಅಂತಿಲ್ಲ, ಅಲ್ಲಿ ಚಿಚ್ಛಕ್ತಿ ಇದೆ. ಚಿಚ್ಛಕ್ತಿಯನ್ನೊಳಗೊಂಡು ಸಹಜ ಸ್ಥಿತಿಯಲ್ಲಿರೋದ್ರಿಂದ ಇದನ್ನ ಸಹಜ ಸ್ಥಳವೆಂದು ಅನುಲಿಂಗವೆಂದು ಕರೆಯಲಾಗುವುದು. ಇದನ್ನ ನೆನ್ಪಿಟ್ಕೋಬೇಕು. ಇಲ್ಲಿಂದ ಮುಂದೆ ಹೋದ್ರೆ ಈ ಸಹಜವಾಗಿರುವ ಅನುಲಿಂಗ ತತ್ವವು ಯಾವುದನ್ನೂ ಅವಲಂಬಿಸದೆ, ಯಾವುದೇ ವಿಧದ ರಂಜನೆ ಇಲ್ಲದಿರಲು ಒಂದು ಸರ್ವ ಶೂನ್ಯ ನಿರಾಲಂಬ ನಿರಂಜನ ಲಿಂಗವೆಂದೆನಿಸಿಕೊಳ್ತಾ ಇದೆ. ಅದು ಎಲ್ಲಿದೆ? ಪಶ್ಚಿಮ ಚಕ್ರದಲ್ಲಿದೆ. ಅನುಚಕ್ರವಾಯಿತು, ಪಶ್ಚಿಮ ಚಕ್ರಕ್ಕೆ ಬಂದ್ವಿ. ಮುಂದೆ ನಿರಾಳ ಸ್ಥಳ, ಅಲ್ಲಿ ಯಾವ ಚಲನವಲನಗಳಿಲ್ಲ, ಉಲುಹು ನಲವುಗಳಿಲ್ಲ. ಹೀಗಾಗಿ ಅದಕ್ಕೆ ಏನಂತಾರೆ? ನಿರಾಳ ಸ್ಥಳ. ಅಲ್ಲಿ ಇರೋ ಲಿಂಗಕ್ಕೆ ನಿಶೂನ್ಯ ಲಿಂಗ ಅಂತಿದ್ದಾರೆ. ಅದು ಶಿಖಾಚಕ್ರದಲ್ಲಿದೆ. ಇದರ ವಿಕಾಸವು ಮುಂದೆ ಹೋಗಿ ನಿರವಯ ಸ್ಥಳ ಆಗಿ ಅಲ್ಲಿ ನಿಷ್ಕಲ ಲಿಂಗ ಅಥವಾ ನಿಖಲ ಲಿಂಗವಾಗಿದ್ದು ಮಹಾಲಿಂಗ ರೂಪಗಳಲ್ಲೂ ಕಾರಣವಾಗ್ತಾ ಇದೆ. ಇದು ಬ್ರಹ್ಮ ಅಥವಾ ಸಹಸ್ರಾರ ಚಕ್ರದಲ್ಲಿದೆ ಅಂತ ಇವುಗಳನ್ನೆಲ್ಲ ನೀವು ನೆನ್ಪಿಟ್ಕೋಬೇಕು. ಹೀಗಾಗಿ ಈ ಒಂದು ಅನುಚಕ್ರದಲ್ಲಿ ಅನುಲಿಂಗ, ಪಶ್ಚಿಮ ಚಕ್ರದಲ್ಲಿ ನಿರಂಜನ ಲಿಂಗ, ಶಿಖಾಚಕ್ರದಲ್ಲಿ ನಿಶೂನ್ಯ ಲಿಂಗ, ಬ್ರಹ್ಮ ಚಕ್ರದಲ್ಲಿ ನಿಷ್ಕಲ ಲಿಂಗ, ಆಜ್ಞಾ ಚಕ್ರದಲ್ಲಿ ಮಹಾಲಿಂಗ ಅನ್ನೋದನ್ನ ಯಾವಾಗ್ಲೂ ನೀವು ಕಂಠಸ್ಥ ಮಾಡಬೇಕು. ಈ ಒಂದು ಚಿತ್ರದಲ್ಲಿ ಇದು ನಮ್ಮ ಲಿಂಗಾಯತ ಧರ್ಮದ ಒಂದು ಮೂಲ ಚಿತ್ರ. ಇದು ಇಲ್ಲಿ ನೋಡಿ, ಇಲ್ಲಿ ಎಲ್ಲಾ ಚಿತ್ರ ನಾನು ಮೊದಲು ಹೇಳಿದ ಅನುಚಕ್ರ ಇಲ್ಲಿ ಬರ್ತಾ ಇದೆ ನೋಡಿ. ನಂಬರ್ 10 ನಿಮ್ಗೆ ಕಾಣಿಸ್ತಾ ಇದೆ ಅಂತ ಇಟ್ಕೊಂಡಿದ್ದೀನಿ. ಇಲ್ಲಿ ಅನುಲಿಂಗ ಸಹಜ ಸ್ಥಳ. ಅದರ ಮೇಲೆ ಸ್ವಲ್ಪ ಮೇಲೆ ಹೋದ್ರೆ ಪಶ್ಚಿಮ ಚಕ್ರ, ಅಲ್ಲಿ ನಿರಂಜನ ಲಿಂಗ. ಅದಕ್ಕಿಂತ ಮುಂಚೆ ಶಿಖಾಚಕ್ರ, ಅಲ್ಲಿ ನಿಶೂನ್ಯ ಲಿಂಗ. ಅಲ್ಲಿಂದ ಮುಂದೆ ಹೋದ್ರೆ ನಮಗೆ ಬ್ರಹ್ಮಚಕ್ರ, ಅದು 7 ಅಂತ ಬರೆದಿದ್ದಾರೆ ನೋಡಿ, ನಿಷ್ಕಲ ಲಿಂಗ. ಹಾಗೇನೆ ನಾವು ಕಣ್ಣಿನಿಂದ ಆಜ್ಞಾಚಕ್ರದಿಂದ ಏನ್ ನೋಡ್ತೀವಲ್ಲ ಅದು ಮಹಾಲಿಂಗ. ಈ 5 ಲಿಂಗಗಳ ಒಂದು ಅಭ್ಯಸನ ಈ ಮಸ್ತಕದಲ್ಲಿ ಇವೆಲ್ಲವೂ ಬರ್ತಾ ಇವೆ. ಇಲ್ಲಿಂದಲೇ ನಾವು ಮುಂದೆ ಹೋಗ್ಬೇಕೇ ವಿನಃ ಹಾಗೇನೆ ನಾನು ಮುಂದುವರಿತೀನಿ ಅಂದ್ರೆ ಆಗೋಲ್ಲ. ಅದಕ್ಕೆ ನಾನು ನಿಮಗೆ ಇವತ್ತು ತೋರಿಸ್ತೀನಿ ನಮ್ಮ ಬ್ರೈನ್ ನಲ್ಲಿ ಎಲ್ಲಿರ್ತವೆ ಅಂತ. ಇಲ್ಲಿ ನೋಡಿ, ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಬ್ರೈನ್ ನಲ್ಲಿ ನಾವು 4 ತರದ ಒಂದು ಲೋಬ್ಗಳನ್ನ ಅಥವಾ ಡಿಪಾರ್ಟ್ಮೆಂಟ್ಗಳನ್ನ ಮಾಡ್ತೀವಿ. ಒಂದು ಇದು ಆಕ್ಸಿಪಿಟಲ್ ಲೋಬ್. ಆಕ್ಸಿಪಿಟಲ್ ಲೋಬ್ ಅಂದ್ರೆ ಇದು ಪಶ್ಚಿಮ ಚಕ್ರವಿರುವಂತ, ಇದೇನು ಕಪ್ಪು ಇದು ಕಟ್ಟಿಗೆ ಬಣ್ಣದ ಒಂದು ಲೋಬ್ ಕಾಣಿಸ್ತಾ ಇದೆ ಅಲ್ಲ, ಇದಕ್ಕೆ ಆಕ್ಸಿಪಿಟಲ್ ಲೋಬ್ ಅಂತಾರೆ. ಇದು ನೇತ್ರ ಅಂದ್ರೆ ನಮ್ಮ ದೃಷ್ಟಿಯನ್ನ, ಕಣ್ಣುಗಳಿಂದ ಬರುವಂತಹ ದೃಷ್ಟಿಯನ್ನ ಪಡೆದುಕೊಂಡು ಅದು ಏನ್ ಬರ್ತಾ ಇದೆ, ಕಣ್ಣಿಗೆ ಏನ್ ಗೋಚರವಾಗ್ತಾ ಇದೆ ಅನ್ನೋದನ್ನ ಮೆದುಳಿಗೆ ತಿಳಿಸಿ ಆ ಪ್ರಕಾರ ಒಂದು ಆಕ್ಷನ್ ಅನ್ನ ತಗೊಳ್ತಾ ಇದೆ. ನಮ್ಮ ಪಶ್ಚಿಮ ಚಕ್ರ ಇರೋ ಜಾಗ ಇದು ಆಕ್ಸಿಪಿಟಲ್ ಲೋಬ್. ಮುಂದೆ ಇದಿದೆಯಲ್ಲ, ಇಲ್ಲಿ ನೋಡಿ, ಇದು ಪೆರೈಟಲ್ ಲೋಬ್, ಹಾಗೇನೆ ಟೆಂಪೋರಲ್ ಲೋಬ್. ಇದು ಮೇಲಿನ ಬಿಳಿ ಕಲರ್ ಇದೆಯಲ್ಲ ಅದು ಪೆರೈಟಲ್ ಲೋಬ್, ಅದ್ರ ಕೆಳಗೆ ಟೆಂಪೋರಲ್ ಲೋಬ್ ಇದೆ. ಇಲ್ಲಿ ಕಿವಿ, ಮೂಗು, ಚರ್ಮ ಅಂದ್ರೆ ಸ್ಪರ್ಶ, ಕೇಳಿಸೋದು, ವಾಸನೆ ಬರೋದು, ಇವೆಲ್ಲ ಸೆಂಟರ್ಸ್ ಇಲ್ಲೇ ಇರ್ತಾ ಇವೆ. ಇಲ್ಲಿ ಶಿಖಾಚಕ್ರ ಇಲ್ಲಿ ಇರ್ತಾ ಇದೆ. ಅದರಿಂದ ಮುಂದೆ ಇದು ಆಕ್ಸಿಪಿಟಲ್ ನೋಡಿದ್ವಿ. ಇವೆರಡು ಲೋಬ್ ನಲ್ಲಿ ಶಿಖಾಚಕ್ರದ ನೋಡಿದ್ವಿ. ಇಲ್ಲಿ ಫ್ರಾಂಟಲ್ ಲೋಬ್ ನಲ್ಲಿ ಸಹಸ್ರಾರ ಚಕ್ರ, ಇದು ಬ್ಲೂ ಕಲರ್ ಏನಿದೆಯಲ್ಲ
ಇದು ಸಹಸ್ರಾರ ಚಕ್ರ ಇರುವಂತ ಒಂದು ಸ್ಥಾನವಾಗಿದೆ ಮೆದುಳಿನಲ್ಲಿ. ಇಲ್ಲಿ ಕೆಳಗಡೆ ನೀವು ನೋಡಿದ್ರೆ ಇಲ್ಲಿ ಸೆರೆಬೆಲಮ್ ಇದೆ, ಇಲ್ಲಿ ಅದು ಇಲ್ಲಿ ಬರ್ತಾ ಇಲ್ಲ, ಇಲ್ಲಿದೆ. ಈ ಒಂದು ಕೆಳಗಿನ ಭಾಗದಲ್ಲಿ ಅನು ಚಕ್ರ ಅಥವಾ ಅನುಲಿಂಗ ಬರ್ತಾ ಇದೆ. ಸೊ ಇಲ್ಲಿ ಅನುಲಿಂಗ, ಇಲ್ಲಿ ಶಿಖಾ ಚಕ್ರದಲ್ಲಿ ಪಶ್ಚಿಮ ಚಕ್ರದಲ್ಲಿ ನಿರಂಜನ ಲಿಂಗ, ಅದರ ಮೇಲೆ ಹೋದ್ರೆ ಶಿಖಾ ಚಕ್ರದಲ್ಲಿ ನಿಶೂನ್ಯ ಲಿಂಗ ಬರುತ್ತದೆ. ಅಲ್ಲಿಂದ ಮುಂದೆ ಸಹಸ್ರಾರ ಚಕ್ರಕ್ಕೆ ಹೋಗಿದ್ರೆ ನಿಷ್ಕಲ ಲಿಂಗ ಬರ್ತಾ ಇದೆ. ಇದನ್ನ ನಮ್ಮ ತಲೆಯಲ್ಲಿ ಎಲ್ಲಿವೆ ಚಕ್ರಗಳು ಅನ್ನೋದನ್ನ ತಾವು ಗಮನಿಸಬೇಕು. ಈಗ ಈ ವಚನವನ್ನ ಯಾರು ಪಠಿಸ್ತೀರಾ? ನಾನ್ ಹೇಳ್ತೀನಿ. ಕುಸುಮ ಹೇಳ. ನೆನಹುನಿಂದ ಹೇಳಿ. ಓಂ ಶ್ರೀ ಬಸವಲಿಂಗಾಯ ನಮಃ. ನೆನಹುನಿಂದಾಯಿತ್ತು ಚಂದಿಮರಸರು, ಏನೆಂದನಲ್ಲಿಲ್ಲದ ಮಹಾಗಣವು ತನ್ನ ಲೀಲೆಯಿಂದ ತಾನೇ ಸ್ವಯಂಭುಲಿಂಗವಾಯಿತ್ತು. ಆ ಲಿಂಗದಿಂದಾಯಿತ್ತು ಶಿವಸತ್ಯಾತ್ಮಕ. ಆ ಶಿವಶಕ್ತಾತ್ಮಕದಿಂದಾದುದು ಆತ್ಮ, ಆತ್ಮನಿಂದಾದುದು ಆಕಾಶ, ಆಕಾಶದಿಂದಾದುದು ವಾಯು, ವಾಯುವಿನಿಂದಾದುದು ಅಗ್ನಿಯಿಂದಾದುದು ಅಪ್ಪು, ಅಪ್ಪುವಿನಿಂದಾದುದು ಪೃಥ್ವಿ, ಪೃಥ್ವಿಯಿಂದಾದುದು ಸಕಲ ಜೀವವೆಲ್ಲ. ಇವೆಲ್ಲ ನಿಮ್ಮ ನೆನಹು ಮಾತ್ರದಿಂದಾದವು. ಸಿಮ್ಮಲಿಗೆಯ ಚನ್ನರಾಮ. ಶರಣು ಶರಣಾರ್ಥಿ. ಚಂದಿಮರಸರು ಅವರು ಒಬ್ಬ ಮಹಾರಾಜರು. ಅವರು ಒಂದು ತನ್ನ ಭಕ್ತನ ಒಂದು ಅಪಾರವಾದ ಮಹಿಮೆಯನ್ನ ನೋಡಿ ಅವನ ಜೊತೆಗೇ ಹೋದಂತ ಒಬ್ಬ ಚಂದಿಮರಸರು ಒಂದು ಮಹಾರಾಜರು. ಅವರು ಕಲ್ಯಾಣಕ್ಕೆ ಬರ್ತಾರೆ. ಅಂತಹ ಚಂದಿಮರಸರು ಹೇಳ್ತಾ ಇದ್ದಾರೆ, ನಾನು ಈಗೇನ್ ಹೇಳಿದ್ನಲ್ಲ ಅದೇ ವಚನ, ಅದಕ್ಕೆ ಹೇಳಿದೆ ಬೇರೆ ಬೇರೆ ವಚನಗಳನ್ನ ಓದ್ಬೇಕಾಗುತ್ತದೆ. ಅಂದ್ರೆ ಸೃಷ್ಟಿಯ ರಚನೆಯಲ್ಲಿ ಹೇಗೆ ಆಗಿದೆ ಅನ್ನೋದನ್ನ ಅವ್ರು ಹೇಳ್ತಾರೆ. ಏನೆಂದನಲ್ಲಿಲ್ಲದ ಮಹಾಗಣವು ಅಂದ್ರೆ ಅದೇ ಸಹಜ ಸ್ತರದಲ್ಲಿ ಏನ್ ಮಾಡ್ತಾ ಇದೆ, ಒಂದು ಸ್ವಯಂಭೂ ಲಿಂಗವಾಯಿತು. ಅದಕ್ಕೆ ನಾವು ಅನುಲಿಂಗ ಅಂತಂತೀವಿ. ಆ ಲಿಂಗದಿಂದ ಆಯ್ತು ಶಿವಶಕ್ತ್ಯಾತ್ಮಕ, ಆ ಶಿವಶಕ್ತ್ಯಾತ್ಮಕದಿಂದ ಅದು ಆತ್ಮ. ಇಡೀ ಇದನ್ನೆಲ್ಲ ನೋಡಿದ್ವಿ ನೀವು. ಅನುಚಕ್ರದಿಂದ ಮುಂದೆ ಪಶ್ಚಿಮ ಚಕ್ರ, ಶಿಖಾ ಚಕ್ರ, ಅಲ್ಲಿಂದ ಮೇಲೆ ಬಂದಾಗ ಸಹಸ್ರಾರ ಚಕ್ರ, ಸಹಸ್ರಾರ ಚಕ್ರದಿಂದ ಆಜ್ಞಾ ಚಕ್ರದಲ್ಲಿ ಮಹಾಲಿಂಗ ಉತ್ಪನ್ನವಾಗಿದ್ದು, ಆ ಮಹಾಲಿಂಗದಲ್ಲಿ ಆತ್ಮತತ್ವ ಉತ್ಪನ್ನವಾಗಿದ್ದು, ಆತ್ಮದಿಂದ ಆಕಾಶವಾಯಿತು, ಆಕಾಶದಿಂದ ವಾಯುವಾಯಿತು, ವಾಯುವಿನಿಂದ ಅಗ್ನಿ ಆಯಿತು, ಅಗ್ನಿಯಿಂದ ಅಪ್ಪು ಆಯಿತು, ಅಪ್ಪುವಿನಿಂದ ಪೃಥ್ವಿ, ಕೊನೆಯ ಒಂದು ತತ್ವ ಆಯಿತು. ಹೀಗಾಗಿ ಈಗ ನಾವೆಲ್ಲಿದ್ದೀವಿ, ಎಲ್ಲಿ ಮಾತಾಡ್ತಿದೀವಿ ಅಂದ್ರೆ ಪೃಥ್ವಿಯಲ್ಲಿ. ಇಲ್ಲಿ ಎಲ್ಲವೂ ಇದೆ, ಸಕಲ ಪ್ರಾಣಿಗಳು, ಸಕಲ ಚರಾಚರಗಳು, ಸಕಲ ಸಸ್ಯಗಳು ಎಲ್ಲವೂ ಇದೆ. ಇಲ್ಲಿ ಏನಿಲ್ಲ ಹೇಳಿ. ಪೃಥ್ವಿಯಿಂದ ಆದದ್ದು ಸಕಲ ಜೀವವೆಲ್ಲ. ಏಕೆ ಹೇಳಿ? ಇವೆಲ್ಲ ನಿಮ್ಮ ನೆನಪು ಮಾತ್ರದಿಂದ ಆದವು. ಅಂದ್ರೆ ನಾನು ಆ ಇಚ್ಛೆಯ ಬಗ್ಗೆ ಹೇಳ್ತಾ ಇದ್ದೆ. ಆ ಘನವಸ್ತುವಿಗೆ, ಆ ಪರವಸ್ತುವಿಗೆ, ಪರಮಾತ್ಮನಿಗೆ ಒಂದು ಇಚ್ಛೆ ಆಯ್ತಲ್ಲ, ಆ ಇಚ್ಛೆಗೆ ನೆನಪು ಅಂತಾರೆ. ಆ ನೆನಪಿನಿಂದ ಇಷ್ಟೆಲ್ಲ ಆಯ್ತು ಅಂತ ಶರಣ ಚಂದಿಮರಸರು ಹೇಳ್ತಾ ಇದ್ದಾರೆ. ಇದನ್ನ ಯಾರಾದ್ರೂ ಹೇಳಿ ಸ್ವಲ್ಪ ಪ್ಲೀಸ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲ ಸರ್ವ ಶರಣರಿಗೂ ಶರಣು ಶರಣಾರ್ಥಿಗಳು. ತೋಂಟದ ಸಿದ್ಧಲಿಂಗ ಯತಿಗಳು. ಪಂಚಭೂತಾತ್ಮಗಳಿಂದುತ್ಪತ್ತಿ ಇಲ್ಲದಂದು, ಅಂಡಜಾವಳಿಯ ರಚಿಸದಂದು, ಚತುರ್ದಶ ಭುವನಗಳಿಲ್ಲದಂದು, ಪಂಚಶತಕೋಟಿ ವಿಸ್ತೀರ್ಣದ ಅನಂತ ಕೋಟಿ ಬ್ರಹ್ಮಾಂಡದಿ ಲೋಕಾದಿ ಲೋಕಗಳನ್ನು ಅನುಹೀನೆಯಿಲ್ಲದ ಲೋಕಾದಿ ಲೋಕಗಳನ್ನು ಏನೂ ಇಲ್ಲದಂದು, ನಾನು ನೀನೆಂಬ ವಾಕ್ ಹುಟ್ಟದಂದು, ಅನಿವಾರ್ಯ ಮಹಾಶೂನ್ಯವಾಗಿರ್ದೆಯಲ್ಲ ನೀನು ಮಹಾಲಿಂಗ ಗುರು ಸಿದ್ದೇಶ್ವರ ಪ್ರಭುವೇ. ಶರಣು ಶರಣಾರ್ಥಿಗಳು. ಇಲ್ಲಿ ತೋಂಟದ ಸಿದ್ಧಲಿಂಗ ಯತಿಗಳು ಏನ್ ಹೇಳ್ತಿದ್ದಾರೆ ಅಂದ್ರೆ, ಸಹಜ ಸ್ಥಿತಿಯಲ್ಲಿರುವಂತಹ ಅನುಚಕ್ರದ ಅನುಲಿಂಗ ಹೇಗಿತ್ತು, ಸೃಷ್ಟಿಯನ್ನು ನಿರ್ಮಿಸಬೇಕು, ಸೃಷ್ಟಿಯನ್ನು ರಚನೆ ಮಾಡಬೇಕು ಅನ್ನೋಕ್ಕಿಂತ ಮುಂಚೆ ಹೇಗಿತ್ತು ಈ ಸೃಷ್ಟಿ, ಆ ಸಹಜ ಸ್ಥಳ ಹೇಗಿತ್ತು,
ಆ ಅನುಲಿಂಗದ ಅನುಚಕ್ರ ಹೇಗೆ ಇತ್ತು ಅಂದ್ರೆ ಅಲ್ಲಿ ಪಂಚಭೂತಗಳ ಉತ್ಪತ್ತಿ ಇಲ್ಲದಂದು, ಅಲ್ಲಿ ಇನ್ನೂ ಪಂಚಭೂತಗಳ ಉತ್ಪತ್ತಿಯೇ ಆಗಿಲ್ಲ. ಅಂಡಜಾವಳೆಯ ರಚಿಸದಂದು ಅಂದ್ರೆ ನಾವು 4 ಪ್ರಕಾರದ ಅವ್ನು ನೋಡಿದೀವಿ. ಮೊಟ್ಟೆಯಿಂದ ಹುಟ್ಟಿದವರು, ಪ್ರಾಣಿಯಿಂದ ಹುಟ್ಟಿದವರು, ಗರ್ಭದಿಂದ ಹುಟ್ಟಿದವರು, ಈ ತರ 4 ಬಂದವರು. ಅವು ಯಾವೇ ಕ್ರಿಮಿಕೀಟಗಳಾಗ್ಲಿ ಮಾನವರಾಗಲಿ ಇನ್ನೂ ರಚಿಸದಂದು. ಹಾಗೇನೆ ಅನೇಕ ಲೋಕಗಳು ಇಲ್ಲಿವೆ. ಚತುರ್ದಶ ಅಂದ್ರೆ 14 ಲೋಕಗಳು ಅಂತ ಹೇಳ್ತಾ ಇದ್ದಾರೆ. ಅವುಗಳು ಸಹ ಇನ್ನೂ ನಿರ್ಮಾಣ ಆಗಿಲ್ಲ, ಅದಕ್ಕಿಂತ ಮುಂಚಿನ ಸ್ಥಿತಿ ಇದು. ಹಾಗೇನೆ 50 ಕೋಟಿ ವಿಸ್ತೀರ್ಣದ ಅಂದ್ರೆ ಇವರು ಒಂದು ಹೇಳಿದ್ರು, ಆದ್ರೆ ನೀವು 50 ಕೋಟಿ ಅನ್ನೋದನ್ನ ನಾವು ಹೇಳಕ್ಕೂ ವರ್ಣಿಸಲಕ್ಕೂ ಬಾರದಂತ ಒಂದು ವಿಸ್ತೀರ್ಣ ಅದು. ಅದಕ್ಕೆ ಜಗದಗಲ ಮಿಗಿಲಗಲ ಮುಗಿಯಗಲ ಅನ್ನೋದು ಇದೆ. 50 ಕೋಟಿ ವಿಸ್ತೀರ್ಣದ ಅನಂತ ಕೋಟಿ ಬ್ರಹ್ಮಾಂಡಾದಿ ಲೋಕಾದಿ ಲೋಕಗಳು ಏನೂ ಇಲ್ಲ. ಅಂದ್ರೆ ಆ ಸಹಜ ಸ್ಥಳದಲ್ಲಿ ಅನುಚಕ್ರದಲ್ಲಿ ಅನುಲಿಂಗದ ಒಂದು ಸಂದರ್ಭದಲ್ಲಿ ಏನೇನೂ ಇಲ್ಲದಂದು ನಾನು ನೀನೆಂಬ ವಾಕು ಹುಟ್ಟದಂದು. ಅಂದ್ರೆ ಏನ್ ಹೇಳಿ, ನಾನೀಗ ನಿಮ್ ಜೊತೆ ಮಾತಾಡ್ತಿದ್ದೀನಿ, ನೀವು ನನ್ನ ಜೊತೆ ಚರ್ಚೆ ಮಾಡ್ತಾ ಇದ್ದೀರಾ, ಅದು ನನಗೆ ಅರ್ಥ ಆಗ್ತಾ ಇದೆ, ನಿಮಗೆ ಅರ್ಥ ಆಗ್ತಾ ಇದ್ದಾರೆ. ಈ ವಾಕ್ ಅನ್ನೋದು ಇನ್ನೂ ಅಲ್ಲಿ ಹುಟ್ಟೇ ಇಲ್ಲ. ಅಂದ್ರೆ ಏನ್ ಅರ್ಥ ಆಗುತ್ತೆ ಅಂದ್ರೆ ಅಲ್ಲಿ ಶಬ್ದಗಳೇ ಇಲ್ಲದಂದು, ಭಾಷೆಯೇ ಇಲ್ಲದಂದು, ನಾನು ನೀನೆಂಬ ಮಾತೇ ಇಲ್ಲದಂದು, ಅದು ಹುಟ್ಟದಂದು ಆ ಸಹಜ ಸ್ಥಿಲದಲ್ಲಿ ಹೇಗಿದ್ದ ಪರವಸ್ತು, ಹೇಗಿತ್ತು ಪರಮಾತ್ಮ, ಹೇಗಿದ್ದ ಅನಿರ್ವಾಚ್ಯ ಅಂದ್ರೆ ಏನು, ವರ್ಣಿಸಲು ಅಸಾಧ್ಯ, ಮಹಾಶೂನ್ಯನಾಗಿರ್ದೆಯಲ್ಲ ನೀನು ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೇ. ಹೀಗಾಗಿ ನಿಮಗೆ ಯಾರಾದ್ರೂ ಕೇಳಿದ್ರೆ ಅನುಚಕ್ರ ಹೇಗಿತ್ತು, ಅನುಲಿಂಗದ ಸ್ಥಳ, ಆ ಸಹಜ ಸ್ಥಳ ಹೇಗಿತ್ತು ಅಂತ ಯಾರಾದ್ರೂ ಕೇಳಿದ್ರೆ ಅಲ್ಲಿ ಏನೂ ಇಲ್ಲ, ಪಂಚಭೂತಗಳು ಇಲ್ಲ, ಯಾವ ಇನ್ನೂ ಕ್ರಿಮಿಕೀಟಗಳು ಮಾನವರಾದಿಯಾಗಿ ಸಸ್ಯರಾದಿಯಾಗಿ ಏನೇನು ಹುಟ್ಟಿಲ್ಲ, ಯಾವ ಲೋಕಗಳು ಅಲ್ಲಿಲ್ಲ, ಅದರ ವಿಸ್ತೀರ್ಣ ಸಹ ಗೊತ್ತಿಲ್ಲ, ಏನೇ ಯಾವುದೇ ಲೋಕಗಳೂ ಸಹ ಅಲ್ಲಿ ಇನ್ನು ನಿರ್ಮಾಣ ಆಗಿಲ್ಲ, ಮಾತಂತೂ ಮೊದಲೇ ಇಲ್ಲ, ಅದು ಶಬ್ದಗಳಲ್ಲಿ ಹೇಳಲು ಬರೋದಿಲ್ಲ, ಅದೊಂದು ಮಹಾಶೂನ್ಯ ಸ್ಥಿತಿ ಅಂತ ನಮ್ಮ ತೋಂಟದ ಸಿದ್ಧಲಿಂಗ ಯತಿಗಳು ಹೇಳ್ತಾ ಇದ್ದಾರೆ. ಈ ಸ್ಥಿತಿಗೆ ನಾವು ಹೋಗೋದೇ ಶಿವಯೋಗ. ಅಂದ್ರೆ ಎಲ್ಲಿಂದ ನಾವು ಈ ಸಹಜ ಸ್ಥಳದಿಂದ ಏನ್ ಬಂದಿದೀವಲ್ಲ, ಪುನಃ ಆ ಸಹಜ ಸ್ಥಳಕ್ಕೆ ಹೋಗೋದೇ ಶಿವಯೋಗವಾಗಿದ್ದರಿಂದ ಈ ಒಂದು ಸಹಜ ಸ್ಥಳ ಹೇಗಿದೆ ಅಂತ ನಮ್ಮ ಸಿದ್ಧಲಿಂಗ ಯತಿಗಳು ಎಷ್ಟೊಂದು ಸೊಗಸಾಗಿ ಹೇಳಿದ್ದಾರೆ ನೋಡಿ. ಹೀಗಾಗಿ ವಚನಗಳ ಮೇಲೆಯೇ ನಾವು ಶಿವಯೋಗದ ಒಂದು ಪೂರ್ವ ಸ್ಥಿತಿ ಹೇಗಿದೆ, ಹೇಗಿರುತ್ತದೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳಬೇಕು. ಈಗ ನೀವು ಅನುಲಿಂಗ, ಆ ಅನುಚಕ್ರ ಹೇಗಿದೆ ಅನ್ನೋದನ್ನ ಈ ವಚನದ ಮೂಲಕ ಅರ್ಥ ಮಾಡಿಕೊಂಡಿದ್ದೀರಿ ಅಂತ ನಾನು ಭಾವಿಸಿದ್ದೀನಿ. ಇಂತಿದ್ದ ಒಂದು ಅನಿರ್ವಾಚ್ಯ ಮಹಾಘನವು ತಾನೇ ಸ್ವಯಂಭುವಾಗಿ ಮತ್ತೊಂದರ ಹಂಗಿಲ್ಲದೆ ಅದು ನಿಖಲ ಅಥವಾ ಲಿಂಗವೆನಿಸಿತ್ತು. ಅದು ತಂದೆ ತಾಯಿಗಳ ಜನಿತವಲ್ಲದ ಕಾರಣ ಅಯೋನಿ ಸಂಭವವೆನಿಸಿತು. ಅದು ಮತ್ತೊಂದರ ಸಂಘವಿಲ್ಲವಾಗಿ ಅದು ಮತ್ತೊಂದರಂದಿದಾಗಿಲ್ಲ, ಅದು ಬೇರೆ ಯಾವುದರಿಂದನೂ ಆಗಿಲ್ಲ ಅನ್ನೋದ್ರಿಂದ ಅದು ಏಕಮೇವನ ದ್ವಿತೀಯವೆನಿಸಿತ್ತು. ಆ ನಿಖಲವು ನಾಮರೂಪಗಳಿಂದ ತೋರದಾಗಿ ಕಾರ್ಯ ಕಾರಣದಿಂದ ಹೊರಗಿದ್ದಿತ್ತು. ಅದಕ್ಕೆ ಹೆಸರಿಲ್ಲ, ರೂಪಿಲ್ಲ, ಅದಕ್ಕೆ ಏನ್ ಕೆಲಸ ಇದೆ ಅದು ಏನೂ ಗೊತ್ತಿಲ್ಲ, ಏನೇನು ಗೊತ್ತಿಲ್ಲ. ಅಲ್ಲಿ ಸಾಧ್ಯ ಸಾಧಕ ಪೂಜ್ಯ ಪೂಜಕ ದೇವ ಭಕ್ತ ಅಂಗಸ್ಥಲ ಲಿಂಗಸ್ಥಲ ಏನೇನೂ ಇಲ್ಲ. ಏನೂ ತೋರದೆ ಎಲ್ಲವನ್ನೂ ಸಹ ಏನೂ ತೋರದೆ ತನ್ನಲ್ಲಿಯೇ ಅಡಗಿಸಿಕೊಂಡು ಅವ್ಯಕ್ತವಾಗಿ ಅಪ್ರಕಟವಾಗಿದ್ದಿದ್ದು ಆ ಸಹಜ ಸ್ಥಳ. ಇಂತಪ್ಪ ಅನಿರ್ವಾಚ್ಯ ಒಂದು ಮಹಾಘನವೇ ಇನ್ನು ಮುಂದೆ ಸೃಷ್ಟಿಯ ರಚನೆ ಆಗುತ್ತಿದೆ, ನೆನ್ಪಿಡಿ. ಆ ಮಹಾಘನವೇ ತಾನೇ ತನ್ನ ಲೀಲೆಗಾಗಿ ಇನ್ನು ವಿಕಸನ ಹೊಂದುತ್ತಾ ಮುಂದೆ ಸಾಗ್ತಾ ಇದೆ. ಆ ವಿಕಸನ ಮಾರ್ಗವನ್ನು ನಾವು ಈಗ ನಾವು ನೋಡ್ಬೇಕಾಗಿದೆ, ಹೇಗಾಗ್ತಾ ಇದೆ ಅಂತ. ಅದು ಹೇಗ್ ಆಗ್ತಾ ಇದೆ ಅನ್ನೋದನ್ನ ಈ ವಚನ ನೋಡೋಣ. ಈ ವಚನವನ್ನ ಯಾರಾದ್ರೂ ದಯವಿಟ್ಟು ಪಠನ ಮಾಡಿ. ಓಂ ಶ್ರೀ ಗುರು ನಮಃ. ನೀವು ನಿಮ್ಮ ಸ್ವಲೀಲೆಯಿಂದ ಲೀಲಾ ನಟಿಸಬೇಕೆಂದು ನಿಮ್ಮಲ್ಲಿ ನೆನಹು ದೋರಲು ಆ ನೆನಹು ನಿರ್ಧರಿಸಿ ಚಿತ್ತವೆನಿಸಿತ್ತು. ಆ ಚಿತ್ತಿನಿಂದೆ ಚಿನ್ನಾದ ಚಿದ್ಬಿಂದು ಚಿತ್ಕಳೆ ಗೊಳಗೆದವು. ಆ ಚಿನ್ನಾದ ಚಿದ್ಬಿಂದು ಚಿತ್ಕಳೆ ಆ ಮೂಲ ಚಿತ್ತು ಸಹವಾಗಿ
ಗಟ್ಟಿಗೊಂಡು ಅಖಂಡ ಗೋಳಕಾಕಾರ ತೇಜೋಮೂರ್ತಿಯಪ್ಪ ಮಹಾಲಿಂಗವಾಯಿತು. ಆ ಮಹಾಲಿಂಗವೇ ಪಂಚಮುಖ ವೈದನಿಹ ಸದಾಶಿವನೆಂದೆನಿಸಿತ್ತು. ಆ ಸದಾಶಿವನಿಂದೆ ಬ್ರಹ್ಮ, ವಿಷ್ಣು, ರುದ್ರ ತ್ರಿಮೂರ್ತಿಗಳು ಉದಿಸಿದರು. ಆ ತ್ರಿಮೂರ್ತಿಗಳಿಂದ ಸ್ವರ್ಗ, ಮರ್ತ್ಯ, ಪಾತಾಳಗಳೆಂಬ ತ್ರಿಲೋಕ ಉದಯಿಸಿದವು. ಈ ತ್ರಿಲೋಕಗಳ ಮಧ್ಯದಲ್ಲಿ ಸಚರಾಚರ ಗಂಡು ಹೆಣ್ಣು ನಾಮ ರೂಪ ಕ್ರಿಯಾದಿ ಸಕಲ ವಿಸ್ತಾರವಾಯಿತು. ಇಂತಿವೆಲ್ಲವೂ ನಿಮ್ಮ ನೆನಹು ಮಾತ್ರದಿಂದಾದವಯ್ಯ ಅಖಂಡೇಶ್ವರ. ಶರಣ. ಯಾರು ಬರ್ದಿದ್ದಮ್ಮ ಇದು ವಚನ? ಷಣ್ಮುಖ ಶಿವಯೋಗಿಗಳು. ಈಗ ಅದಕ್ಕೆ ನಾನು ಪ್ರತಿ ಸರಿ ಈಗ ನೀವು ಎಲ್ಲರೂ ಸಾಕಷ್ಟು ದಿನದಿಂದ ಈ ಸ್ವಾನುಭವದ ನೆಲೆಯಲ್ಲಿ ಇದ್ದೀರಾ. ಕೇವಲ ಅವರ ವಚನಾಂಕಿತವನ್ನ ನೋಡಿಕೊಂಡು ನೀವು ವಚನಕಾರರ ಹೆಸರನ್ನ ಹೇಳುವಷ್ಟು ಶಕ್ತರಾಗಬೇಕು. ವಿ ಕಾಂಟ್ ಡೂ ಸ್ಪೂನ್ ಫೀಡಿಂಗ್. ನಿಧಾನವಾಗಿ ನೀವು ಹೇಳಲೇಬೇಕು. ಇದಕ್ಕೆ ನಿಮ್ಗೆ ಎಕ್ಸ್ಕ್ಯೂಸ್ ಇಲ್ಲ. ಅದಕ್ಕೆ ನಾನು ಮೇಲೆ ಷಣ್ಮುಖ ಶಿವಯೋಗಿಗಳು ಅಂತ ಹಾಕಿಲ್ಲ. ಇದು ನಿಮ್ಗೆ ಗೊತ್ತಾಗಬೇಕು. ಈಗ ಆ ಸೃಷ್ಟಿಯ ವಿಕಸನ ಹೇಗೆ ಆಗ್ತಾ ಇದೆ ಅನ್ನೋದನ್ನ ನಾವು ಗಮನಿಸೋಣ. ಏನಂದ್ರೆ ಆ ಘನವಸ್ತು, ಆ ಪರಮಾತ್ಮ ಜಗದ ಲೀಲಾ ವೈಭವಗಳನ್ನ ನಟಿಸಬೇಕೆಂದು ನಿಮ್ಮಲ್ಲಿ ನೆನೆದುದೋರಲು ಅಂದ್ರೆ ಆ ಇಚ್ಛೆ ಆಯ್ತಲ್ಲ, ಆಗ್ಲೇ ಹೇಳಿದ್ವಿ. ಆ ನೆನಹು ನಿರ್ಧರಿಸಿ ಚಿತ್ತೆನಿಸಿತ್ತು. ಚಿತ್ತೆನಿಸು ಅಂದ್ರೆ ಚಿತ್ತು, ಅಂದ್ರೆ ಒಂದು ನಿರ್ಧಾರಿಸಿ ಒಂದು ಚಿತ್ತೆನಿಸಿತ್ತು. ಆ ತತ್ವಕ್ಕೆ ಚಿತ್ತು ಅಂದ್ರು. ಆ ಚಿತ್ತಿನಿಂದಲೇ ಚಿನ್ನಾದ ಚಿದ್ಬಿಂದು ಚಿತ್ಕಲೆಗಳು ಒಗೆದವು ಅಥವಾ ಹೊರಬಂದವು, ಸ್ಫುರಿಸಿದವು. ಆ ಚಿನ್ನಾದ ಚಿದ್ಬಿಂದು ಚಿತ್ಕಲೆ ಆ ಮೂಲ ಚಿತ್ತನ ಜೊತೆಗೆ ಇವು ಮೂರು ಸೇರಿಕೊಂಡು ಗಟ್ಟಿಗೊಂಡು ಅಖಂಡ ಗೋಳಕಾಕಾರ ತೇಜೋಮೂರ್ತಿಯಪ್ಪ ಮಹಾಲಿಂಗ. ಇಲ್ಲಿ ತನಕ ಅರ್ಥ ಮಾಡ್ಕೋಬೇಕು. ಏನು ಪರವಸ್ತು ಏನಿದೆಯಲ್ಲ, ಅಲ್ಲಿ ಅವನಿಗೆ ಒಂದು ಇಚ್ಛೆ ಆಯಿತು. ಆ ಇಚ್ಛೆಯ ಶಕ್ತಿಯಿಂದ ಒಂದು ಚಿತ್ತು ಬಂತು. ಆ ಚಿತ್ತಿನಲ್ಲಿ ಚಿನ್ನಾದ ಚಿದ್ಬಿಂದು ಚಿತ್ಕಲೆಗಳು ಸ್ಫುರಿಸಿದವು. ಆ ಮೂರು ಚಿನ್ನಾದ ಚಿದ್ಬಿಂದು ಚಿತ್ಕಲೆಗಳು ಆ ಮೂಲ ಚಿತ್ತುವಿನ ಜೊತೆಗೆ ಒಂದು ಗಟ್ಟಿಗೊಂಡು ಅಖಂಡ ಗೋಳಕಾಕಾರ ತೇಜೋಮೂರ್ತಿಯಪ್ಪ ಮಹಾಲಿಂಗವಾಯಿತು. ಮಹಾಲಿಂಗ ಎಲ್ಲಿದೆ ಹೇಳಿ? ಯಾವ ಚಕ್ರದಲ್ಲಿ? ಹೀಗೆ ನೆನ್ಪಿಟ್ಕೋಬೇಕು ನೋಡಿ. ಹೀಗೆ ನೆನ್ಪಿಟ್ಕೋಬೇಕು. ಎಷ್ಟು ಬೇಗ ಹೇಳಿದ್ರಲ್ಲ, ಐ ಆಮ್ ವೆರಿ ಹ್ಯಾಪಿ. ಸೊ ಅಖಂಡ ಗೋಳಕಾಕಾರ ತೇಜೋಮೂರ್ತಿಯಪ್ಪ ಮಹಾಲಿಂಗವಾಯಿತು. ಆಜ್ಞಾಚಕ್ರದಲ್ಲಿರುವ ಮಹಾಲಿಂಗವಾಯಿತು. ಆ ಮಹಾಲಿಂಗ ನಾವಾಗ್ಲೇ ಹೇಳಿದ್ವಿ, ಪಂಚಭೂತಗಳ ಬಗ್ಗೆ ಹೇಳಿದ್ವಿ. ಆ ಮಹಾಲಿಂಗದಿಂದ ಪಂಚಮುಖ ವೈದನಿಯ ಸದಾಶಿವನೆಂದೆನಿಸಿತ್ತು. ಆ ಸದಾಶಿವನಿಂದ ಬ್ರಹ್ಮ ವಿಷ್ಣು ರುದ್ರ ಸೃಷ್ಟಿ ಪ್ರತಿ ಲಯ ಇವುಗಳ ಸಲುವಾಗಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ನಿರ್ಮಾಣವಾದವು. ಅವುಗಳಿಗೆ ಬ್ರಹ್ಮ ವಿಷ್ಣು ರುದ್ರ ಅಂತ ಬಂದ್ರು. ಆ ತ್ರಿಮೂರ್ತಿಗಳಿಂದ ಸ್ವರ್ಗ, ಮೃತ್ಯು, ಪಾತಾಳ ಅಂತ ಅನೇಕ ಲೋಕಗಳು ಉದಯವಾದವು. ಇದೇ ತ್ರಿಲೋಕಗಳಲ್ಲಿ ಸಚಾರಚರ ಅಂದ್ರೆ ಅನೇಕ ಸಕಲ ಜೀವಿಗಳು, ಸಸ್ಯಗಳು, ಪ್ರಾಣಿಗಳು, ಗಂಡು ಹೆಣ್ಣು ಇವೆಲ್ಲ ಶುರುವಾಯಿತು. ನಾಮ ರೂಪ ಕ್ರಿಯಾದಿ ಹೀಗನೆ ವಿಸ್ತಾರವಾಗ ಹೋಯ್ತು. ಅದು ಯಾಕಾಯಿತು ಅಂದ್ರೆ ಷಣ್ಮುಖ ಶಿವಯೋಗಿಗಳು ಹೇಳ್ತಾರೆ, ಆ ಪರವಸ್ತುವಿನಲ್ಲಿ ಒಂದು ನೆನಹು ಆಯಿತು. ನಾ ಇದನ್ನ ಮಾಡಬೇಕು, ಒಂದು ಇಚ್ಛೆ ಅವನಲ್ಲಿ ಸ್ಫುರಿಸಿತು. ಹೀಗಾಗಿ ಅದಕ್ಕಾಗಿ ಅವನು ಏನನ್ನು ಮಾಡಿದ ಅಂದ್ರೆ ಮಹಾಲಿಂಗದ ನಿರ್ಮಾಣವನ್ನು ಹೇಗೆ ಮಾಡಿದ ಅಂದ್ರೆ ತನ್ನ ಚಿತ್ತಿನಿಂದ ಚಿನ್ನಾದ ಚಿದ್ಬಿಂದು ಚಿತ್ತಕಲೆಗಳನ್ನ ಸ್ಫುರಿಸಿ ಆ ಮೂಲ ಚಿತ್ತುವಿನಲ್ಲಿ ಅದನ್ನ ಸಮೀಕರಿಸಿ ಒಂದು ಮಹಾಲಿಂಗದ ನಿರ್ಮಾಣ ಮಾಡಿದ. ಅದು ಆಜ್ಞಾಚಕ್ರದಲ್ಲಿದೆ. ಆ ಆಜ್ಞಾಚಕ್ರದ ಮಹಾಲಿಂಗದಿಂದಲೇ ನಾನೇನ್ ಮಾತಾಡ್ತಿದ್ದೀನಿ ಅಂದ್ರೆ ಪಿಂಡಾಂಡದಲ್ಲಿರುವ ವಸ್ತುಗಳೇ ಬ್ರಹ್ಮಾಂಡದಲ್ಲಿ ಇರ್ತಾ ಇದೆ ಅನ್ನೋದನ್ನ ನೀವು ನೆನ್ಪಿಟ್ಕೊಳ್ಬೇಕು. ಹೀಗಾಗಿ ಸುಲಭವಾಗಿ ಅರ್ಥವಾಗಲು ನಾವು ದೇಹದಲ್ಲಿ ಅವುಗಳನ್ನ ತೋರಿಸ್ತಾ ಇದೀವಿ ನಿಮಗೆ. ಆ ಮಹಾಲಿಂಗದಿಂದ ಹೇಗೆ ಸದಾಶಿವ, ಬ್ರಹ್ಮ, ವಿಷ್ಣು, ರುದ್ರ, ಸ್ವರ್ಗ, ಅನೇಕ ಲೋಕಗಳು, ಗಂಡು ಹೆಣ್ಣು ಅತಿ ಸಕಲ ಚರಾಚರಗಳು ಉತ್ಪತ್ತಿಯಾದವು ಆ ನೆನಹಿಂದ ಮಾತ್ರ ಅಂತ ಷಣ್ಮುಖ ಸ್ವಾಮಿಗಳು ಹೇಳ್ತಾ ಇದ್ದಾರೆ. ಈಗ ಸ್ವಲ್ಪ ಮುಂದುವರಿಯೋಣ. ಮುಂದಿನ ವಚನವನ್ನ ಹೇಳಿ ಯಾರಾದ್ರೂ. ತೋಂಟದ ಸಿದ್ಧಲಿಂಗ ಯತಿಗಳದ ಹೇಳಿ ಸರ್. ಅವರೇ ತೋಟದ ಸಿದ್ಧಲಿಂಗೇಶ್ವರ ಯತಿಗಳು ಅಂಗವಾರು, ಲಿಂಗವಾರು, ಶಕ್ತಿಯಾರು, ಭಕ್ತಿಯಾರು ಇಂತಿವೆಲ್ಲವ ನಿನ್ನಲ್ಲಿ ಗರ್ಭೀಕರಿಸಿಕೊಂಡು ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ನಿರಂಜನ ನೀನಾದ ಕಾರಣ ನಿನ್ನ ನಿಖಲ ಶಿವ ತತ್ವವೆಂದೇನು ಕಾಣ. ಮಹಾಲಿಂಗ ಗುರು ಸಿದ್ದೇಶ್ವರ
ಚಂದಿಮರಸರು. ನಿಜವಸ್ತು ಒಂದೇ ಎರಡಾಗಬಲ್ಲದು ಎರಡಾಗಬಲ್ಲುದೊಂದೇ ಬೇರೆ ತೋರಬಲ್ಲಾದುದೊಂದೇ ತನ್ನ ಮರೆಯಬಲ್ಲದೊಂದೇ ತಾನಲ್ಲದನ್ಯವಿಲ್ಲಂದರಿದವು ತಾನೇ ಸಿಮ್ಮಲಿಗೆಯ ಚನ್ನರಾಮ. ಶಿವಾನಂದ ಪುರಿ ಏನ ಹೇಳ್ತಾ ಇದ್ರಿ ಪುರಿ? ಹೇಳ್ರಿ ಪುರಿ. ಏನಿಲ್ರ ಒಂದ್ ಪ್ರಕಟಣೆ ಇತ್ತು ಶರಣಾರ್ಥಿ. ನಾಳೆ ಇವತ್ತು ನಿನ್ನೆ ಗಣಮಹಿಮ ಶರಣರಾಗಿರ್ತಕ್ಕಂಥ ವಿ ಸಿದ್ದರಾಮಣ್ಣ ಶರಣರು ಬಯಲಿನಲ್ಲಿರ್ತಕ್ಕಂಥ ಒಂದು ನಿನ್ನೆಯ ಒಂದು ಪುಣ್ಯ ದಿನ. ಆ ಒಂದು ಪುಣ್ಯಮಯ ದಿನವನ್ನ ಅವ್ರ ಜೊತೆಯಾಗಿ ಶಿವಯೋಗದ ನೆಲೆಕಲೆಗಳನ್ನ ಅರ್ಥೈಸ್ಕೊಂಡಿರ್ತಕ್ಕಂಥವ್ರು. ಅವರು ಅವರ ಅನುಭವದ ರಸಪಾಕವನ್ನು ಬಹಳಷ್ಟು ವಿಧವಾಗಿರ್ತಕ್ಕಂಥ ನೆಲೆಯಲ್ಲಿ ಉಂಡಿರ್ತಕ್ಕಂಥ ತಾಯಂದಿರಿರ್ಬೋದು, ಅನೇಕ ಜನ ನಮ್ಮ ಅಣ್ಣಂದಿರು, ಇವರೆಲ್ಲರೂ ಸಹಿತ ಅವರ ಅನುಭವ ಮೂಸೆಯಿಂದ ಅನೇಕ ವಿಧವಾಗಿರ್ತಕ್ಕಂಥ ಅಷ್ಟಾವರಣ ಪಂಚಾಚಾರ ಷಟ್ಸ್ಥಲದ ವಿವಿಧ ಆಯಾಮಗಳ ಯಾವ್ಯಾವ ತರ ಇದೆ ಅಂತಕ್ಕಂಥದ್ದನ್ನ ಸೂರೆಗೊಂಡಿದ್ದಾರೆ. ಹಾಗಾಗಿ ಅವ್ರದ ಒಡಲಾಳದ ಒಂದು ಮನದಾಳದ ಧ್ವನಿಯನ್ನ ನಾಳೆ ಎಲ್ಲರೂ ಹಂಚ್ಕೋಬೇಕೆಂದು ನಾನು ತಮ್ಮಲ್ಲಿ ವಿನಂತಿಸ್ಕೋತೀನಿ. ನಾಳೆ ನುಡಿ ನಮ್ಮ ವಿ ಸಿದ್ದರಾಮಣ್ಣ ಶರಣರಿಗೆ ನಾವು ನುಡಿ ನಮನ ಕಾರ್ಯಕ್ರಮವನ್ನು ಏರ್ಪಡಿಸ್ತಾ ಇದ್ದೀವಿ. ತಾವು ಬಹಳ ಜನ ಇಲ್ಲಿ ಹೊಸಬರಿದ್ದೀರಿ ಅಂತ ಕಾಣಿಸುತ್ತೆ. ಆದ್ರೂ ಕೂಡ ತಾವು ಈ ಬಸವ ಸಂಪರ್ಕಕ್ಕೆ ಬಂದ್ಮೇಲೆ ಅವರ ಸಹಜದ ನಿಲುವು, ಅವರ ಶಿವಯೋಗಿಗಳಾಗಿದ್ರು ಅನ್ನೋದಕ್ಕೆ ಹಲವು ತೆರನಾಗಿರ್ತಕ್ಕಂಥ ಉದಾಹರಣೆಗಳು ನಮ್ಮ ಕಣ್ಮುಂದೆನೆ ಕಾಣ್ ಬಂದಿದೆ. ನಿನ್ನೆ ಅವರು ಬಯಲಿನಲ್ಲಿ ಬಗಲಾಗುವಂತ ಸಂದರ್ಭದಲ್ಲಿ ಸಹಿತ ಮಂತ್ರದ ಅನುಸಂಧಾನ ಮಾಡ್ತಾ ಮಂತ್ರ ಶರೀರವಾಗಿನೇ ಅವರು ದೇಹದಿಂದ ಈ ಪ್ರಾಣವನ್ನ ಬೇರ್ಪಡಿಸಿ ಶಿವನಲ್ಲಿ ವಿಲೀನಗೊಳಿಸಿರ್ತಕ್ಕಂಥ ಒಂದು ಪುಣ್ಯದ ದಿನ. ಹಾಗಾಗಿ ಅಂತ ಒಂದು ಪುಣ್ಯದಮಯ ದಿನವನ್ನ, ಆ ಪುಣ್ಯದ ಕ್ಷಣಗಳನ್ನ ನಾವು ಸ್ಮರಿಸಲೇಬೇಕಾಗ್ತದೆ. ಯಾಕೆಂದ್ರೆ ನಮ್ಮ ಬಾಳಿಗೆ ದೀವಿಗೆ ಅಂತ ಎಲ್ಲ ಚಿರಂತನ ಸ್ಥಾಯಿಯಾಗಿ ಉಳಿಬೇಕಾಗಿರ್ತಕ್ಕಂಥ ಘಟನೆಗಳು. ನಾವು ಬಹಳಷ್ಟು ಘಟನೆಗಳನ್ನ ನೋಡ್ತೀವಿ, ಮೆರಿತೀವಿ. ಆದ್ರೆ ಅಂಥ ಘಟನೆಗಳನ್ನ ನಾವು ನೋಡಿ ಮರಿಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಅವರ ಜೀವನದಲ್ಲಿ ಅನೇಕ ಅವಾರ್ಡ್ ಸದೃಶ್ಯವಾಗಿರ್ತಕ್ಕಂಥ ಘಟನೆಗಳು ನಡೆದಿದ್ದಾವೆ. ಅವರು ಜೀವಂತ ಇರುವಂತ ಸಂದರ್ಭದಲ್ಲಿ ಸಾವಿನ ಸುಖವನ್ನು ಕಂಡು ಬದುಕಿನಲ್ಲಿ ಆನಂದವನ್ನು ಅನುಭವಿಸಿರ್ತಕ್ಕಂಥ ಗಣಮಹಿಮ ಶರಣರು. ಬಹಳಷ್ಟು ಕಷ್ಟ ನಷ್ಟಗಳನ್ನ ಬಹಳಷ್ಟು ಒಟ್ಟಾರೆ ಹೇಳ್ಬೇಕಂದ್ರೆ ಒಂದು ಮರಣ ಗೆದ್ದ ಮಹಾಂತರು ಅಂತ ನಾವು ಅವರಿಗೆ ಕರಿಬಹುದು. ಅಂತ ಒಂದು ಧೀಮಂತ ಸಾತ್ವಿಕ ಶರಣರು ನಾಡಿನ ತುಂಬೆಲ್ಲ ತಮ್ಮ ತನು ಮನ ಧನವನ್ನ ವ್ಯಯಿಸಿದ್ದಾರೆ. ಆಮೇಲೆ ಎಲ್ಲ ಕಡೆ ಬಸವ ತತ್ವ ಪ್ರಖರವಾಗಿ ಪ್ರಚಂಡವಾಗಿ ಬೆಳಿಬೇಕಾದ್ರೆ ಈ ನಾಡಿನಲ್ಲಿ ಅವರ ಪಾತ್ರ ಸಿಂಹ ಪಾಲಾಗಿದೆ. ಅವರು ಎಷ್ಟು ಗಣಮಹಿಮ ಶರಣರು ಅಂದ್ರೆ ಎಲ್ಲಾ ಸಾಧಕರಿಗೂ ಸಹಿತ ಪ್ರಾಯಶಃ ಅವರು ಅಂಥವ್ರು ಒಂದು 4-5 ಜನ ಮಾತ್ರ ತರಬೇತಿಯನ್ನು ಕೊಟ್ಟಿದ್ರೆ ಇಡೀ ಕರ್ನಾಟಕ ಬಸವಮಯ ಆಗ್ತಿತ್ತು ಅಂತಕ್ಕಂಥದ್ದು. ಆಮೇಲೆ ಬಹಳಷ್ಟು ಜನ ಒಟ್ಟು ಸಾಧಕರು ಸಹಿತ ಅವ್ರ ಕಡೆ ತರಬೇತಿಯನ್ನು ಪಡ್ಕೋಬೇಕಾಗಿತ್ತು. ದುರ್ದೈವದ ಸಂಗತಿ, ಅವರ ಸಂಪರ್ಕಕ್ಕೆ ಅನೇಕ ಜನ ಸ್ವಾಮೀಜಿಗಳು ಸಹಿತ ಜ್ಞಾನ ತಗೊಳಕ್ ಹೋಗ್ಲಿಲ್ಲ. ಇರ್ಲಿ, ಅದು ಕೂಡ ಅಂತ ಶರಣರಿಂದ ಅನುಭವ ತಗೋಬೇಕಾದ್ರೂ ಸಹಿತ ಒಂದು ಒಳ್ಳೆಯ ಸಂಕಲ್ಪದ ಭಾವ ಬುದ್ಧಿ ಇದ್ದವರಿಗೆ ಅಂತದೊಂದು ಲಭಿಸುತ್ತದೆ. ಹಾಗಾಗಿ ನಾನು ಹೇಳೋದಿಷ್ಟೇ, ನಾಳೆ ಅವ್ರ ಕುರಿತಾಗಿ ತಮ್ಮದೇ ಆಗಿರತಕ್ಕಂಥ ಸದ್ಭಾವದ ನುಡಿಗಳನ್ನ ತಾವು ಹಂಚ್ಕೋಬೇಕು. ವಿಶೇಷವಾಗಿ ನಮ್ಮ ದಾವಣಗೆರೆಯ ಬಸವ ಮಾತೆಯರು, ಬಸವ ಬಳಗದ ತಾಯಂದಿರೆಲ್ಲರೂ ಸಹಿತ ಸಮಾವೇಶಗೊಂಡು ತಮ್ಮ ಸದ್ಭಾವದ ನುಡಿಗಳನ್ನ ತಾವು ಕರುಣಿಸ್ಬೇಕು ಅಂತ ನಾನು ವಿನಂತಿಸ್ಕೊಳ್ತೀನಿ. ಮಧ್ಯಾಹ್ನನೂ ಸಹಿತ ನಾನು ದೂರವಾಣಿ ಮೂಲಕ ಅಪ್ಪವ್ರ ಜೊತೆ ಮಾತಾಡಿದೆ. ನಿನ್ನೆನೂ ಸ್ವಲ್ಪ ಚಿಂತನೆ ಮಂಥನ ಮಾಡಿದ್ದಾರೆ. ಆದಾಗ್ಯೂ ಸಹಿತ ಅವ್ರ ಬಗ್ಗೆ ಭಕ್ತಿಯ ಭಾವದ ನುಡಿಗಳನ್ನ ಅವರಿಗೆ ಸಮರ್ಪಿಸುವಂತಹ ಒಂದು ಅವಕಾಶವನ್ನ ನಮ್ಮ ಸ್ವಾನುಭಾವನೆಯಲ್ಲಿ ಒದಗಿಸ್ತಾ ಇದೆ. ಅದನ್ನ ತಾವು ದಯವಿಟ್ಟು ಯಥೇಚ್ಛವಾಗಿ ಬಳಸಿಕೊಂಡು ತಾವು ಸದ್ಭಾವನ ನೀಡಬೇಕೆಂದು ನಾನು ತಮ್ಮಲ್ಲಿ ಅತ್ಯಂತ ಭಕ್ತಿಯ ಭಿನ್ನಹದಿಂದ ಬೇಡ್ಕೊಳ್ತೇನೆ. ದಯವಿಟ್ಟು ನಾಳೆ ಎಲ್ಲರೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ
ನುಡಿ ತೋರಣವನ್ನು ಕಟ್ಟಿ ಮಹಾಶರಣರಿಗೆ ಅವು ದೇವಲೋಕಕ್ಕೆ ಬಟ್ಟೆಯಾಗಿರ್ತಕ್ಕಂಥ ನುಡಿಗಳನ್ನ ನಮಗೆ ಕಟ್ಟಿಕೊಟ್ಟೋಗಿದ್ದಾರೆ. ಆ ನುಡಿಗಳನ್ನ ಮತ್ತೊಂದು ಸಲ ಪುನಃ ಸ್ಮರಣೆ ಮನನ ಮಾಡತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ. ಹಾಗಾಗಿ ನಾಳೆ ಅಂಥದ್ದೊಂದು ಪುನಶ್ಚೇತನದ ನುಡಿಗಳನ್ನ ನಾವು ಮೆಲುಕು ಹಾಕೋಣ. ಅಪರ ಶರಣತೆ ತಾವು ಮುಂದುವರಿಸಿ ಇನ್ನೊಂದು 6 ನಿಮಿಷ. ಶರಣತೆ ಅವಕಾಶ. ನೀವೇನ 5 ನಿಮಿಷ ತಗೊಂಡಿದ್ರಿ ಸರ್ ಶಿವಾನಂದ್ ಸರ್? ಒಂದ್ 5 ನಿಮಿಷ ಎಕ್ಸ್ಟ್ರಾ ಮಾಡ್ರಿ ಸರ್. ಇಲ್ಲ, ಸುಮ್ಮನೆ ಅಂತ ತಮಾಷೆ. ಅದಕ್ಕೆ ತೋಂಟದ ಸಿದ್ಧಲಿಂಗಯತಿಗಳು ಏನ್ ಹೇಳ್ತಿದ್ದಾರೆ ಅಂದ್ರೆ, ನಾವು ಎಲ್ಲಿದ್ದೀವಿ ಆಜ್ಞಾಚಕ್ರದಲ್ಲಿ ಇರುವಂತಹ ಮಹಾಲಿಂಗ ಅಲ್ಲಿ ಬಂದು ಅಲ್ಲಿಂದ ಪಂಚಮಹಾಭೂತಗಳು ಆ ಆತ್ಮತತ್ವದಿಂದ ಹೇಗೆ ಉತ್ಪನ್ನವಾದವು ಅನ್ನೋದನ್ನ ಈಗ ಅರ್ಥ ಆಗಿದೆ. ಮುಂದೆ ಅದೇ ಶಿವಯೋಗಿಗಳು ಸಿದ್ಧಲಿಂಗಯತಿಗಳು ನಮ್ಮ ಕೈ ಹಿಡಿದು ಹೇಳ್ತಾ ಇದ್ದಾರೆ ಇನ್ನೊಂದು ವಚನದಲ್ಲಿ, ಅಂಗವಾರು, ಲಿಂಗವಾರು, ಶಕ್ತಿ 6, ಭಕ್ತಿ 6 ಇಂತಿವೆಲ್ಲವ ನಿನ್ನಲ್ಲಿ ಗರ್ಭೀಕರಿಸಿಕೊಂಡು ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ನಿರಂಜನ ನೀನಾದ ಕಾರಣ ನಿನ್ನ ನಿಖಲ ಶಿವ ತತ್ವವೆಂದೆನು ಕಾಣ ಮಹಾಲಿಂಗ ಗುರು ಶಿವ ಸಿದ್ದೇಶ್ವರ ಪ್ರಭುವೆ. ಅಂದ್ರೆ ಆ ಮಹಾಲಿಂಗದಿಂದ ಮುಂದೆ ಹೇಗೆ ವಿಕಸನ ಆಗ್ತಾ ಇದೆ ನೋಡಿ. ಯಾವ 6 ಅಂಗಗಳು, ಯಾವ 6 ಲಿಂಗಗಳು, ಯಾವ 6 ಶಕ್ತಿಗಳು, ಯಾವ 6 ಭಕ್ತಿಗಳು, ಇಂತಿವೆಲ್ಲವೂ ಎಲ್ಲಿದೆ? ನಿನ್ನಲ್ಲಿ ಗರ್ಭೀಕರಿಸಿಕೊಂಡು. ಎಲ್ಲಿ? ಆ ಮಹಾಘನದಲ್ಲಿ, ಆ ಮಹಾಘನಲಿಂಗದಲ್ಲಿ ಗರ್ಭೀಕರಿಸಿಕೊಂಡಿದ್ರಿಂದ ಅವನಿಗೆ ಏನಂತಿದ್ದಾರೆ? ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ನಿರಂಜನ ನೀನಾದ ಕಾರಣ ನಿನ್ನ ನಾನು ನಿಖಲ ಶಿವತತ್ವವೆಂದೆನು ಕಾಣ ಅಂತಿದ್ದಾರೆ. ಹೀಗಾಗಿ ಬಂಧುಗಳೇ, ಈಗ ನಾವು ಮುಂದೆ ಸ್ವಲ್ಪ ಹೆಜ್ಜೆ ಹೋಗ್ಬೇಕಾಗ್ತಾ ಇದೆ. ಏನು? ಅಂಗವಾರು ಲಿಂಗವಾರು ಅಂತ. ಅದನ್ನೇ ಚಂದಿಮರಸರು ನಿಜ ವಸ್ತು ಒಂದೇ, ಅಂದ್ರೆ ಆ ಘನವಸ್ತು, ಆ ಪರವಸ್ತು ಯಾವಾಗ್ಲೂ ಒಂದೇ ಇರ್ತಾ ಇದೆ. ಎರಡಾಗಬಲ್ಲುದೊಂದೇ, ಅಂಗ ಲಿಂಗ ಎರಡಾಯಿತು. ಬೇರೆ ತೋರಬಲ್ಲುದೊಂದೇ, ಅಂಗ ಮತ್ತು ಲಿಂಗ ಬೇರೆ ಬೇರೆ ಆದರೂ ಕೂಡ 2 ತೋರಿಸ್ತಾ ಇದೆ, ಆದರೆ ಅದು ಒಂದೇ. ಬೇರೆ ತೋರಬಲ್ಲುದದು ಒಂದೇ, ತನ್ನ ಮರೆಯಬಲ್ಲುದದು ಒಂದೇ. ಅಂದ್ರೆ ಇದೆಲ್ಲ ಅಂಗ ಲಿಂಗ ನಮ್ಗೆ ಕಾಣಿಸ್ತಾ ಇದೆ, ಆದ್ರೆ ಆ ಮೂಲ ಘನವಸ್ತುವಿನ ಸ್ವರೂಪ ನಮ್ಗೆ ಗೊತ್ತಿಲ್ಲ. ಅದು ಹೇಗಿದೆ ನಾವು ನೋಡಿಲ್ಲ. ಅದು ಅಗೋಚರ, ಅಗಮ್ಯ, ಅಪ್ರತಿಮ. ತನ್ನ ಮರೆಯಬಲ್ಲುದೊಂದೇ, ತಾನೆಲ್ಲದನ್ಯವಿಲ್ಲಂದರಿವು ತಾನೇ. ಅಂದ್ರೆ ನಾನಿಲ್ಲದೇ ಇರುವುದು ಈ ಅರಿವು ತಾನೇ, ಆದ್ರೆ ನಾನೇ ಅದನ್ನಾಗಿದ್ದೀನಿ, ಆದ್ರೆ ಆ ಅರಿವು ಗೊತ್ತಿಲ್ಲ. ತಾನಲ್ಲ ಧನ್ಯ ಅಂದ್ರೆ ಅನ್ಯ, ತಾನಲ್ಲದ ಅನ್ಯ ಇಲ್ಲ ಎಂದ ದರಿವು. ಅಂದ್ರೆ ನನ್ನ ಬಿಟ್ಟು ಬೇರೆ ಯಾರನ್ನೂ ಇಲ್ಲ ಅನ್ನೋ ಒಂದು ಅರಿವು ಸಹ ಅಲ್ಲಿದೆ. ವಚನಗಳನ್ನ ನೋಡ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು? ಯಾವಾಗ ಸಮಯ ಸಿಕ್ಕಾಗ ಇದು ನೋಡ್ಬೇಕು. ಏನ್ ಹೇಳ್ತಿದ್ದಾರೆ? ನಿಜ ವಸ್ತು ಒಂದೇ, ಎರಡಾಗಬಲ್ಲುದೊಂದೇ. ಒಬ್ಬ ಮಹಾರಾಜ, ಇವನು ಚಂದಿಮರಸ ಒಂದು ರಾಜ್ಯದ ಮಹಾರಾಜ. ಬೇರೆ ತೋರಬಲ್ಲುದೊಂದೇ, ತನ್ನ ಮರೆಯಬಲ್ಲುದೊಂದೇ, ತಾನಲ್ಲದನ್ಯವಿಲ್ಲೆಂದದ ಅರಿವು ತಾನು. ಎಷ್ಟು ಚೆನ್ನಾಗಿದೆ ನೋಡಿ. ಆ ಮಹಾಘನವಸ್ತು ಪರಮ ವಸ್ತು ಒಂದೇ ಇದೆ, ಎರಡಾಗಬಲ್ಲದು. ಅದು ಏನಾಗ್ಬೋದು? ಅಂಗ ಲಿಂಗ ಅಂತ ಎರಡಾಗದು. ಬೇರೆ ತೋರಬಲ್ಲದು ಒಂದೇ, ಮುಂದೆ ಅದು ಮತ್ತೆ ವಿಕಸನ ಆಗಿ ಹೋಗ್ತಾ ಇದೆ, ಆದರೂ ಅದು ಒಂದೇ. ಅದೇ ಮಹಾಘನವಸ್ತುವಿನಿಂದ ಪರವಸ್ತುವಿನಿಂದನೇ ಮುಂದೆ ಹೋಗ್ಬೇಕು ನಾವು, ಅಲ್ಲಿಂದ ಬಿಟ್ಟ ಬೇರೆ ಕಡೆ ಹೋಗಕ್ಕಾಗಲ್ಲ. ತನ್ನ ಮರೆಯಬಲ್ಲುದು ಒಂದೇ. ಎಷ್ಟೊಂದಂದ್ರೆ ಆ ವಿಕಸನದ ಪ್ರಕ್ರಿಯೆಯಲ್ಲಿ ನಾವು ತೊಡಗಿದಾಗ ಮೂಲ ವಸ್ತುವಿನ ಪರವಸ್ತುವಿನ ಮರೆಯಬಲ್ಲುದು ಒಂದೇ. ನಾವು ಮರಿತೀವಿ, ಎಲ್ಲಿಂದ ಬಂತು, ಎಲ್ಲಿಂದ ನಮ್ಮ ಪ್ರಯಾಣ ಆರಂಭವಾಗಿದೆ ಅನ್ನೋದನ್ನ ನಾವು ಸಹ ಮರಿತೀವಿ. ತನ್ನ ಮರೆಯಬಲ್ಲುದು ಒಂದೇ, ತಾನಲ್ಲದ ಅನ್ಯ ವಿಲ್ಯಂದ. ಅಂದ್ರೆ ನನ್ನ ಬಿಟ್ಟು ಬೇರೆ ಏನೂ ಇಲ್ಲ, ಅದು ಒಂದು ಅರಿವು. ಅಲ್ಲಿಂದಲೇ ಎಲ್ಲ, ಅದೇ ಮಹಾವಸ್ತು ಪರವಸ್ತುವಿನಿಂದಲೇ ಆಗ್ಬೇಕು. ಇದನ್ನ ಹೇಳ್ತಾ ಇದ್ದಾರೆ. ಹೀಗಾಗಿ ಈಗ ಅಂಗವಾರು, ಲಿಂಗವಾರು, ಶಕ್ತಿಯಾರು, ಭಕ್ತಿಯಾರು ಅನ್ನೋದ ನಿಮ್ಗೆ ಗೊತ್ತಿದೆ. ಆದ್ರೂ ನಾನು ಸ್ವಲ್ಪ ನಿಮಗಾಗಿ ಅದನ್ನ ಹೇಳಲು ಪ್ರಯತ್ನ ಮಾಡ್ತಾ ಇದ್ದೀನಿ. ಅಂಗವಾರು ಯಾರು ಹೇಳ್ತೀರಿ? ಅಂಗವಾರು ಇಲ್ಲಿ ಇದೆ ನೋಡಿ, ಹೇಳಿ, ನೋಡಿ, ಓದಿ ಹೇಳಿ. ಅಂಗವಾರು ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐತಿ. ಲಿಂಗವಾರು ಯಾವುದು? ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ. ವೆರಿ ಗುಡ್. ನೆಕ್ಸ್ಟ್ ಇವೆಲ್ಲ ಹೇಳಿ ಆಗಿದೆ, ಅದನ್ನ ನಾನು ಫಾಸ್ಟ್ ಹೋಗ್ತಾ ಇದ್ದೀನಿ. ಮುಖವಾರು ಹೇಳಿ. ಆಚಾರ ಲಿಂಗದಲ್ಲಿರುವಂತಹ ಮುಖ ಯಾವುದು? ಪ್ರಾಣ. ಗುರುಲಿಂಗದಲ್ಲಿರುವಂತಹ ಮುಖ ಯಾವುದು? ಶಿವಲಿಂಗದಲ್ಲಿ ನೇತ್ರ. ಜಂಗಮಲಿಂಗದಲ್ಲಿ ತ್ವಕ್ಕು. ಪ್ರಸಾದ ಲಿಂಗದಲ್ಲಿ ಶ್ರೋತ್ರ.
ಮಹಾಲಿಂಗದಲ್ಲಿ ಹೃದಯ. ಹಾ, ಈ ಮುಖ 6 ನೆನ್ಪಿಟ್ಕೋಬೇಕು. ಆಚಾರ ಲಿಂಗದಲ್ಲಿ ಘ್ರಾಣ, ಗುರುಲಿಂಗದಲ್ಲಿ ಜಿಹ್ವೆ, ಶಿವಲಿಂಗದಲ್ಲಿ ನೇತ್ರ, ಜಂಗಮಲಿಂಗದಲ್ಲಿ ತ್ವಕ್ಕು, ಶ್ರೋತ್ರದಲ್ಲಿ ಜ್ಞಾನ, ಹೃದಯದಲ್ಲಿ ಭಾವ. ಇವೆಲ್ಲ ಅಂದ್ರೆ ಶ್ರೋತೃ ಹೃದಯ ಅಂತ ಎಲ್ಲ ನೋಡ್ಕೊಂಡ್ರಿ ನೀವು. ಯಾವ ಅಂಗ ಅಂದ್ರೆ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ, ಇವು 6 ಅಂಗಗಳಾದರೆ ಲಿಂಗ 6 ಯಾವಂದ್ರೆ ಆಚಾರ ಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ. ಅವುಗಳಿಗೆ ಮುಖ ಇದೆ, ಘ್ರಾಣ, ಜಿಹ್ವೆ, ನೇತ್ರ, ತ್ವಕ್ಕು, ಶ್ರೋತ್ರ, ಹೃದಯ ಅಂತ. ಇವುಗಳಿಗೆ ಹಸ್ತ ಇವೆ, ಆ ಹಸ್ತಗಳು 6. ಅದು ಸಹ ನಿಮ್ಗೆ ಗೊತ್ತಿದೆ. ಚಿತ್ತ, ಬುದ್ಧಿ, ಅಹಂಕಾರ, ಮನ, ಜ್ಞಾನ, ಭಾವ. ಮುಂದೆ 6 ಭಕ್ತಿಗಳಿವೆ ಅಲ್ಲಿ. ಶ್ರದ್ಧಾಭಕ್ತಿ, ನಿಷ್ಠಾಭಕ್ತಿ, ಅವಧಾನ ಭಕ್ತಿ, ಅನುಭವ ಭಕ್ತಿ, ಆನಂದ ಭಕ್ತಿ ಮತ್ತು ಸಮರಸ ಭಕ್ತಿ. ಹಾಗೇನೆ ಆ ಲಿಂಗಗಳಿಗೆ ಬೇಕಾಗಿರುವ ಪದಾರ್ಥ 6 ಆಗಿವೆ. ಘ್ರಾಣ ಇರೋದ್ರಿಂದ ಗಂಧ, ಜಿಹ್ವೆ ನಾಲಿಗೆ ಇರೋದ್ರಿಂದ ರಸ, ನೇತ್ರ ನೋಡಲು ಬೇಕಲ್ವೇ ಅದಕ್ಕೆ ರೂಪ, ತ್ವಕ್ಕು ಅಂದ್ರೆ ಸ್ಪರ್ಶ, ಶ್ರೋತ್ರ ಇರೋದ್ರಿಂದ ಶಬ್ದ, ಹೃದಯ ಅಂದ್ರೆ ಒಂದು ತೃಪ್ತಿ. ಈ ಒಂದು 6 ಪದಾರ್ಥಗಳನ್ನು ನಾವು ಅರ್ಪಿಸಬೇಕಾಗ್ತಾ ಇದೆ. ಆ ಪದಾರ್ಥಗಳನ್ನು ಅರ್ಪಿಸಿ ನಮಗೆ ಆ ತೃಪ್ತಿ ಸಿಕ್ಕಾಗ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ 6 ಪ್ರಸಾದಗಳು ನಮಗೆ ವಾಪಸ್ ಲಭಿಸ್ತಾ ಇವೆ, ನಮಗೆ ವಾಪಸ್ ಸಿಗ್ತಾ ಇವೆ. ಅವು ಯಾವಂದ್ರೆ ಈ ಮೂಗಿಗೆ ಘ್ರಾಣಕ್ಕೆ ಅರ್ಪಿಸಿದ ಗಂಧ ಸುಗಂಧವಾಗ್ತಾ ಇದೆ, ನಾಲಿಗೆಗೆ ಅರ್ಪಿಸಿದ ರಸ ಸುರಸ ಆಗ್ತಾ ಇದೆ, ನೇತ್ರವು ನೋಡಿದಂತಹ ರೂಪ ಸ್ವರೂಪ ಆಗ್ತಾ ಇದೆ, ಚರ್ಮದಿಂದ ನಾವು ಸ್ಪರ್ಶಿಸಿದ ಆ ಅನುಭವ ಸುಸ್ಪರ್ಶ ಆಗ್ತಾ ಇದೆ, ಕಿವಿಯಿಂದ ಕೇಳಿದ ಆ ಶಬ್ದ ಸುಶಬ್ದವಾಗ್ತಾ ಇದೆ. ಅಲ್ಲದೆ ಮಹಾಲಿಂಗವಿರುವ ಹೃದಯ ಆ ತೃಪ್ತಿ ಏನಿದೆಯಲ್ಲ, ಆ ಪದಾರ್ಥ ತೃಪ್ತಿಯನ್ನು ನಾವು ಆ ಪದಾರ್ಥವನ್ನು ಅರ್ಪಿಸ್ತೀವಲ್ಲ, ಆ ಪ್ರಸಾದವಾಗಿ ಅಲ್ಲೊಂದು ನಮಗೆ ಸಂತೃಪ್ತಿ ಸಿಗ್ತಾ ಇದೆ. ಹಾಗೇನೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ, ಆತ್ಮ. ಇಲ್ಲಿ ನೋಡಿ, ನಾನು ಮಹಾಲಿಂಗದಲ್ಲಿ ಆತ್ಮ ಅಂತ ಇದೆ ಅಂತ ತತ್ವ ಹೇಳಿದ್ವಿ. ಆ ಆತ್ಮದಿಂದಲೇ ಆಕಾಶ, ಆಕಾಶದಿಂದ ವಾಯು, ವಾಯುವಿನಿಂದ ತೇಜ, ತೇಜದಿಂದ ಈ ತರ ನಾವು ನೋಡಿದ್ವಿ. ಇದೆಲ್ಲ ಹೇಗೆ ಅವು ಉದಯವಾಗಿವೆ ನೋಡಿ. ಇದು ಇಂಥ ಅನೇಕ ಟೇಬಲ್ಸ್ ಬರ್ತಾ ಹೋಗುತ್ತವೆ. ಇವುಗಳಲ್ಲಿ ಏನು ಕನ್ಫ್ಯೂಸ್ ಆಗ್ಬಾರ್ದು. ಇದು ಸಹ ನೀವು ಸ್ಕ್ರೀನ್ ಶಾಟ್ ತಗೊಳ್ಳಿ, ನೆನಪು ಮಾಡ್ಕೊಳ್ಳಿ, ಬಾಯರ್ಟ್ ಮಾಡಿ, ಕಂಠಸ್ಥ ಮಾಡಿ. ಇದರಲ್ಲಿ ಏನು ಚೇಂಜ್ ಆಗೋಲ್ಲ, ಇವು ಹೀಗೇನೆ ಇರ್ತವೆ. ಆ ಶರಣರು ಅಷ್ಟೇ ಜಾಣರಾಗಿದ್ದಾರೆ. ಇಲ್ಲಿ ಬೇರೆ ಬೇರೆ ಆಗ್ತಾ ಇಲ್ಲ. ಆಚಾರ ಲಿಂಗ ಎಲ್ಲಿದೆ, ಯಾವ ಚಕ್ರದಲ್ಲಿದೆ? ಆಧಾರ ಚಕ್ರ ರೀ. ಗುರುಲಿಂಗ ಎಲ್ಲಿದೆ? ಗುರುಲಿಂಗ ಯಾವ ಚಕ್ರದಲ್ಲಿದೆ? ಸ್ವಾಧಿಷ್ಠಾನ ಚಕ್ರದ. ಶಿವಲಿಂಗ ಯಾವ ಚಕ್ರದಲ್ಲಿದೆ? ಮಣಿಪೂರಕ. ಜಂಗಮಲಿಂಗ ಯಾವ ಚಕ್ರದಲ್ಲಿದೆ? ಅನಾಹತ ಚಕ್ರದಲ್ಲಿದೆ. ಪ್ರಸಾದಲಿಂಗ ವಿಶುದ್ಧಿ ಚಕ್ರದಲ್ಲಿ. ಮಹಾಲಿಂಗ ಆಜ್ಞಾ ಚಕ್ರದಲ್ಲಿ. ನೋಡಿ, ಇಷ್ಟು ಸುಲಭವಾಗಿದೆ. ಇದೆಲ್ಲ ಇವು ಒಂದೊಂದೇ ತತ್ವಗಳು ಹೇಗಿರ್ತಾವಂದ್ರೆ ಒಂದಕ್ಕೊಂದು ಅದು ಸಂಬಂಧ ಬರ್ತಾ ಒಂದಕ್ಕೊಂದು ಅದು ಸಕೀಲವಾಗ್ತಾ ಇರ್ತವೆ. ಇದನ್ ಬಿಟ್ಟು ಇದು ಒಂದೇ ತತ್ವ ಇದೆ ಇಲ್ಲ. ಇದು ಒಂದಕ್ಕೊಂದು ಇದು ಹೀಗೆ ಬೆಳೆಸ್ತಾ ಹೋಗ್ಬೋದು. ನ ಮ ಶಿವ ಅಲ್ಲಿರುವ ಅಕ್ಷರಗಳು, ಅಲ್ಲಿರುವ ಬೀಜಾಕ್ಷರಗಳು, ಹೀಗೆ ಈ ತರದ ಅನೇಕ ಕೋಷ್ಟಕಗಳು ಮೇಲಿಂದ ಮೇಲೆ ಬರ್ತಾ ಇವೆ. ಇವುಗಳನ್ನ ನಾವು ನೆನಪಿಲ್ಲದೆ ಆಗೋದಿಲ್ಲ. ಇನ್ನೊಮ್ಮೆ ಸ್ವಲ್ಪ ಹೇಳೋದಾದ್ರೆ ಇವತ್ತಿನ ಆಯ್ತು ಅದೆಲ್ಲ ಮುಗೀತು. ಇವಾಗ ನಾವು ಇವತ್ತಿನ ಒಂದು ಹೇಳಿದ್ದನ್ನ ಇನ್ನೊಮ್ಮೆ ರಿಪೀಟ್ ಮಾಡೋದಾದ್ರೆ, ನಿಖಲ ಲಿಂಗವೆಂಬ ಪರಶಿವ ತತ್ವದ ಮೂಲ ಚಿತ್ತು ಒಂದು ಅಭಿಲಾಷೆ ಆಯಿತು, ಒಂದು ನಿರ್ಧಾರ ಆಯಿತು. ಒಂದು ಅಭಿಲಾಷೆ ಏನಾಯಿತಂದ್ರೆ ಸೃಷ್ಟಿ ರಚನೆಯ ಒಂದು ಅಭಿಲಾಷೆ ಆಯಿತು. ಆ ಮೂಲ ಚಿತ್ತಿನಿಂದಲೇ ಅಕಾರ, ಉಕಾರ, ಮಕಾರಗಳೆಂಬ ಅಕ್ಷರಗಳು ಉದಯಿಸುತ್ತವೆ. ಅವೇ ನಾದ, ಬಿಂದು, ಕಳೆಗಳೆನಿಸ್ತಾ ಇವೆ. ಮೂಲ ಚಿತ್ತು ನಾದ, ಬಿಂದು ಮತ್ತು ಕಳೆಗಳೊಂದಿಗೆ ಸಮರಸವಾಗಿ ಬೆರೆತಲ್ಲಿ ಓಂಕಾರವೆಂಬ ಅಖಂಡ ಗೋಳಾಕಾರದ ಮಹಾಲಿಂಗವೆನಿಸುತ್ತದೆ. ಅದು ಆಜ್ಞಾ ಚಕ್ರದಲ್ಲಿರುತ್ತಾ ಇದೆ. ಇದು ಸೃಷ್ಟಿಯ ಕಾರಣಕ್ಕೆ ಆಗಿರೋದ್ರಿಂದ, ಮೂಲಭೂತವಾಗಿದ್ರಿಂದ ಇದಕ್ಕೆ ಆದಿಸ್ಥಳ ಅಂತಾರೆ. ಸಹಜ ಸ್ಥಳ ನೋಡಿದ್ರಿ ನೀವು, ಹಾಗೇನೆ ಅನೇಕ ಸ್ಥಳಗಳನ್ನ ನೋಡಿದ್ರಿ. ಸ್ಥಳ ನೋಡಿದ್ರಿ, ನಿರಾಳ ಸ್ಥಳ ನೋಡಿದ್ರಿ, ನಿರಭಯ ಸ್ಥಳ ನೋಡಿದ್ರಿ. ಇಲ್ಲಿ ನಮಗೆ ಸಿಗ್ತಾ ಇದೆ ಆದಿಸ್ಥಳ. ಆಜ್ಞಾ ಚಕ್ರದಲ್ಲಿ ಸ್ಥಳವಿರೋದಕ್ಕೆ ಅದಕ್ಕೇನಂತಾರೆ? ಆದಿಸ್ಥಳ. ನೆನಪಿಟ್ಕೋಬೇಕು. ಅತ್ಯಂತ ಇದನ್ನೆಲ್ಲಾದ್ರೂ ಬರ್ಕೋಬೇಕು ನೀವು. ಅಲ್ಲಿ ಈಗ ಯಾರಾದ್ರೂ ಕೇಳ್ತಾರೆ ಆಜ್ಞಾ ಚಕ್ರದಲ್ಲಿ ಯಾವ ಸ್ಥಳ ಇದೆ ಅಂತ ಕೇಳಿದ ತಕ್ಷಣ ಬಾಯಲ್ಲಿ ಆದಿಸ್ಥಳ ಬರಬೇಕು. ನನಗೆ ಗೊತ್ತಿಲ್ಲ,
ಆ ಸ್ಥಳ ಇದೆ, ನಿರ್ವಯ ಸ್ಥಳ ಇದೆ, ಇಂಥದ್ದೇನು ಹೇಳೋದಿಲ್ಲ. ಅಲ್ಲಿ ಆದಿ ಸ್ಥಳವಿದೆ. ಇದೇ ಸ್ಥಳವನ್ನ ಆತ್ಮ ಅಥವಾ ಶರಣ ಅಂತನೂ ಕರೀತಾರೆ. ನಾನು ಹೇಳಿದೆ ಮೊದ್ಲೇ, ಶರಣ ಅಂದ್ರೆ ಏನು ಅಂದ್ರೆ ಇದು. ಇಲ್ಲಿ ನೋಡಿ, ಇಲ್ಲಿ ಬರ್ತಾ ಇದೆ ಈ ಆದಿ ಸ್ಥಳ. ಎಲ್ಲಿ? ನಮ್ಮ ಆಜ್ಞಾಚಕ್ರದಲ್ಲಿರುವ ಆದಿ ಸ್ಥಳಕ್ಕೆ ಆತ್ಮ ಅಥವಾ ಶರಣ ಅಂತಾನು ಕರೀತಾರೆ. ಅದೇ ಆತ್ಮತತ್ವದಿಂದ ಆದಿಶರಣ ಸದಾಶಿವ, ಸದಾಶಿವನಿಂದ ಶಿವ ವಾಯು, ಶಿವನಿಂದ ರುದ್ರ ಅಗ್ನಿ, ರುದ್ರನಿಂದ ವಿಷ್ಣು ಜಲ, ವಿಷ್ಣುವಿನಿಂದ ಬ್ರಹ್ಮ, ಹೀಗೆ ಮುಂದುವರಿತಾ ಇದೆ. ಬ್ರಹ್ಮನಿಂದ ಸಕಲ ಚರಾಚರ ಜಗತ್ತು ಜೀವಜಂತುಗಳು ಉತ್ಪತ್ತಿಯಾದವು. ಇದಕ್ಕೆಲ್ಲ ಇನ್ನೊಂದು ಸಹಕಾರ ಎಲ್ಲಿಂದ ಬರ್ತಾ ಇದೆ ಅಂದ್ರೆ, ಆಜ್ಞಾಚಕ್ರದಲ್ಲಿರುವ ಮಹಾಲಿಂಗಕ್ಕೆ ಯಾವುದು ಒಂದು ಸಹಕಾರ ಸಿಗ್ತಾ ಇದೆ ಅಂದ್ರೆ, ಈ ಎಲ್ಲಕ್ಕೂ ಕಾರಣವಾದುದು ಪಶ್ಚಿಮ ಚಕ್ರದಲ್ಲಿರುವ ಆ ಸರ್ವಶೂನ್ಯ ನಿರಂಜನ ಲಿಂಗ ತತ್ವವೇ ಎಂಬುದನ್ನ ಮರೆಯಬಾರದು. ಅಂದ್ರೆ ಆಜ್ಞಾಚಕ್ರದಲ್ಲಿರುವ ಮಹಾಲಿಂಗದಿಂದಲೇ ಎಲ್ಲವೂ ಆಗುತ್ತದೆ ಅಂತ ತಿಳ್ಕೊಳ್ಬಾರದು. ಅದಕ್ಕೆ ಪೂರಕವಾಗಿ ಸಿಗುವಂತಹ ಒಂದು ಶಕ್ತಿ ಬಲ ಅದು ಯಾವುದಂದ್ರೆ ಪಶ್ಚಿಮ ಚಕ್ರದಲ್ಲಿರುವಂತಹ ಸರ್ವಶೂನ್ಯ ನಿರಂಜನ ಲಿಂಗ ಅಂತ ನಾವೇನ್ ನೋಡಿದಿವಲ್ಲ, ಆದರೂ ಅಲ್ಲಿಗೆ ಅಂದ್ರೆ ಆ ನೇತ್ರ ಒಂದು ತತ್ವ ಇರುವಂತಹ, ನೇತ್ರವಿರುವಂತಹ ಪಶ್ಚಿಮ ಚಕ್ರದಲ್ಲಿ ನೋಡಿದ್ವಲ್ಲ ನಾವು, ಮೆದುಳಿನ ಹಿಂಭಾಗದಲ್ಲಿ ಆಕ್ಸಿಪಿಟಲ್ ಲೋಬ್ನಲ್ಲಿ ಆ ಪಶ್ಚಿಮ ಚಕ್ರದಲ್ಲಿರುವಂತಹ ಸರ್ವಶೂನ್ಯ ನಿರಂಜನ ಲಿಂಗ ತತ್ವ ಇದಕ್ಕೆ ಪೂರಕವಾಗಿ ಕೆಲಸ ಮಾಡ್ತಾ ಇರೋದೆ. ಈ ನಿರಂಜನ ಲಿಂಗವೇ ಆ ಶಕ್ತಿಯನ್ನ ಎದಕ್ಕೆ ಕಳಿಸ್ತಾ ಇರ್ತದೆ? ಆದಿ ಸ್ಥಳದಲ್ಲಿರುವ ಆ ಲಿಂಗಕ್ಕೆ, ಆ ಮಹಾಲಿಂಗಕ್ಕೆ ಕಳಿಸ್ತಾ ಇದೆ ಅಂತ ಇಲ್ಲಿಯವರೆಗೆ ನಾನು ಹೇಳ್ತಾ ಇದ್ದು ನಿಮ್ಗೆ ಅರ್ಥ ಆಗಿದೆ ಅಂತ ಇಟ್ಕೊಂಡಿದ್ದೀನಿ. ತಾವು ದಯವಿಟ್ಟು ಇವುಗಳನ್ನೆಲ್ಲ ಮನನ ಮಾಡಿಕೊಂಡ್ರೆ ನನಗೆ ಮುಂದೆ ಹೋಗಲು ಸ್ವಲ್ಪ ಸಹಕಾರಿ ಆಗ್ತಾ ಇದೆ. ಇಲ್ದಿದ್ರೆ ಏನಾಗುತ್ತೆ, ಅದು ನಮ್ಮ ಉತ್ತರ ಕರ್ನಾಟಕದ ಒಂದು ಭಾಷೆ ಹೇಳ್ತಾರೆ, ಏನಂದ್ರೆ ಮುಂದಿಂದೆಲ್ಲ ಬಾಯ್ಪಾಠ ಹಿಂದಿಂದೆಲ್ಲ ಸಪಾಟ ಅಂತ ಹೇಳ್ತಾರೆ. ಆ ತರ ಆಗ್ಬಾರ್ದು. ಹೀಗಾಗಿ ಇವತ್ತಿನ ತನಕ ನಾವ್ ಏನ್ ಹೇಳಿದ್ವೋ ಅದನ್ನೆಲ್ಲ ನೀವು ಮನನ ಮಾಡ್ಕೊಂಡ್ರೆ ಮುಂದೆ ನಾವು ನಿಧಾನವಾಗಿ ಆ ವಿಕಸನ ಪಥದಲ್ಲಿ ಹೋಗಿ ಇವೆಲ್ಲ ಮುಂದೆ ಪೂರಕವಾಗಿ ನಮ್ಗೆ ಶಿವಯೋಗದಲ್ಲಿ ಸಹಕಾರಿ ಆಗ್ತಾ ಇವೆ. ಯಾಕೆಂದ್ರೆ ಅನೇಕ ಲಿಂಗಗಳು, ಅನೇಕ ತತ್ವಗಳು, ಅನೇಕ ಏನೇನು ಇದೆ, ಆ ತತ್ವಗಳನ್ನ ಅರ್ಥ ಮಾಡ್ಕೊಂಡ್ರೆ ಶಿವಯೋಗ ನಮ್ಗೆ ಸುಲಭವಾಗಿ ಅರ್ಥವಾಗ್ತಾ ಇದೆ ಅನ್ನೋ ಒಂದೇ ಒಂದು ಇಚ್ಛೆಯಿಂದ ಇದನ್ನ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಶರಣಾರ್ಥಿಗಳು. ಏನಾದ್ರೂ ತಮಗೆ ಕೇಳಬೇಕಾಗಿದ್ರೆ ಕೇಳಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಯಾಖ್ಯಾನ ಮಾಲಿಕೆಗೆ ವಿರಾಮವಿರುತ್ತೇನೆ. ಎಲ್ಲರ ಪಾದಾರವಿಂದಗಳಿಗೆ ಶರಣಾರ್ಥಿಗಳು. ಸ್ಕ್ರೀನ್ ಶಾಟ್ ಮಾಡಿದ್ರೆ ಬರ್ತಾ ಇಲ್ಲ, ನಿಮ್ ಸ್ಕ್ರೀನ್ ಅಡ್ಡ ಬರ್ತಾ ಇದೆ, ಪ್ಲೀಸ್ ಸೆಂಡ್ ಮಾಡಿ. ಅವರೇ ನಮ್ಮ ನಾಶಿ ಶರಣರು ಬಹಳಷ್ಟು ಇದು ಹಾಕಿದ್ದಾರೆ ನೋಡ್ರಿ ಅವರಿಗೆ ಆಲ್ರೆಡಿ. ಅದನ್ನ ಆಗ್ಲೇ ಬಂದು ಅವರು ವಿವರಣೆ ಕೊಡುವಂತ ಸಂದರ್ಭದಲ್ಲಿ ಸ್ಕ್ರೀನ್ ಶಾಟ್ ಹೊಡೆದು ಹಾಕಿದ್ದಾರೆ. ತಾವು ಗಮನಿಸಿ ಅವರೇ ಗ್ರೂಪ್ ನಲ್ಲಿ. ಅದು ಶರಣಾರ್ಥಿ ಈ ಬ್ರೈನ್ ಅಲ್ಲಿ 4 ಸ್ಟೆಪ್ ಹೇಳಿದ್ರಲ್ಲ, ಆಕ್ಸಿಪಿಟಲ್ ಲೋಬಿ, ಫ್ರಂಟಲ್ ಲೋಬಿ, ಏನಿದು ಅಲ್ಲಿ ಲಿಂಗಗಳು ಹೇಳಿದ್ರಲ್ಲ, ಅದು ನನಗೆ ಯಾವ್ಯಾವ ಇದ್ರಲ್ಲಿ ಲಿಂಗಗಳು ಐಡೆಂಟಿಫೈ ಮಾಡಕ್ ಆಗ್ಲಿಲ್ಲ. ಸೊ ಅದೊಂಚೂರು ಮಾಹಿತಿ ಬೇಕಾಯ್ತು. ಅದನ್ನ ಗ್ರೂಪ್ ಅಲ್ಲಿ ಹಾಕ್ತೀರಾ? ಒಂಚೂರು ಇದ್ ಮಾಡಿ. ಕಿರಣ್ ಕಿರಣ್ ಕೇಳಿಸ್ತಾ ಇದೆಯಾ? ಅನುಲಿಂಗದಲ್ಲಿ ಅನುಚಕ್ರದಲ್ಲಿ ಯಾವ ಲಿಂಗ ಇದೆ? ಅಪ್ಪವ್ರ ಅನುಚಕ್ರದಲ್ಲಿ ಯಾವ ಲಿಂಗವಿದೆ? ಅನುಲಿಂಗ. ಅಷ್ಟೇ, ಸಿಂಪಲ್. ಅನುಲಿಂಗ, ಅನುಚಕ್ರದಲ್ಲಿ ಅನುಲಿಂಗ. ಅದರ ಮೇಲೆ ಹೋದಾಗ ಪಶ್ಚಿಮ ಚಕ್ರ ಬರ್ತದೆ. ಅಲ್ಲಿ ಯಾವ ಲಿಂಗವಿದೆ? ನಿರಂಜನ ಲಿಂಗ. ಬರ್ಕೋರೋ ಕಿರಣ್, ಅಕ್ಕ ಹೇಳ್ತಿದಾರೆ ನೋಡು, ಒಂದು ಬರ್ಕೋ ಕಿರಣ್. ಪಶ್ಚಿಮ ಚಕ್ರದಲ್ಲಿ ಯಾವ ಲಿಂಗ ಬಂತು? ನಿರಂಜನ ಲಿಂಗ. ಹಾ, ಅಲ್ಲಿನ ಮೇಲೆ ಹೋದ್ರೆ ಯಾವ ಚಕ್ರ ಇದೆ? ಶಿಖಾಚಕ್ರ ಇದೆ. ಶಿಖಾಚಕ್ರದಲ್ಲಿ ಯಾವ ಲಿಂಗ ಇದೆ ಹೇಳು? ಶೂನ್ಯಲಿಂಗ. ಅಲ್ಲಿನ ಮುಂದೆ ಹೋದ್ರೆ ಯಾವ ಚಕ್ರ ಇದೆ? ಬ್ರಹ್ಮಚಕ್ರ. ಅಲ್ಲಿ ಯಾವ ಲಿಂಗ ಇದೆ? ನಿಷ್ಕಲಲಿಂಗ. ಅಲ್ಲಿಂದ ಮುಂದೆ ಹೋದ್ರೆ ಆಜ್ಞಾಚಕ್ರ ಇದೆ ಅಂತ ಹೇಳಿದ್ನಲ್ಲ, ಅಲ್ಲಿ ಯಾವ ಲಿಂಗವಿದೆ? ಮಹಾಲಿಂಗ. ಈಗ ಬೇಗ ಬೇಗ ಹೇಳು ಕಿರಣ್. ಅನುಚಕ್ರ, ಪಶ್ಚಿಮ ಚಕ್ರ ಇವೆಲ್ಲ ಹೇಳಿ ನೋಡೋಣ. ಲಿಂಗದ ಹೆಸರು, ಚಕ್ರದ ಹೆಸರು. ಬೇರೆಯವರೆಲ್ಲ ಮ್ಯೂಟ್ ಮಾಡ್ಕೊಳ್ಳಿ. ಹೇಳು ಕಿರಣ್, ಬೇಗ ಬೇಗ ಹೇಳು. ಹಣುಚಕ್ರದಲ್ಲಿ ಹಣುಲಿಂಗ, ಪಶ್ಚಿಮ ಚಕ್ರದಲ್ಲಿ ನಿರಂಜನ ಲಿಂಗ, ಶಿಖಾಚಕ್ರದಲ್ಲಿ ನಿಶೂನ್ಯ ಲಿಂಗ, ಬ್ರಹ್ಮಚಕ್ರದಲ್ಲಿ ನಿಷ್ಕಲಲಿಂಗ, ಆಜ್ಞಾಚಕ್ರದಲ್ಲಿ ಮಹಾಲಿಂಗ. ನೋಡು, ಬಂತಿಲ್ಲ? ಬಂತಿಲ್ಲ?
ಹಾ ಬಂತಪ್ಪ ಅವ್ರೆ. ಆಯ್ತಲ್ಲ ಮತ್ತೆ. ಓಕೆ, ಹಾ ಸರಿ. ಬರ್ಕೋ ಅವನ್ನೆಲ್ಲ ಮುಂದೆ ನಾವು ಅದ್ರ ಬಗ್ಗೆ ಚಿಂತನೆ ಮಾಡೋರು ಇದೀವಿ. ಇದನ್ನ ಇಷ್ಟಾದ್ರೂ ನೀನ್ ಬೈ ಹಾರ್ಟ್ ಮಾಡು. ನಿಂಗೆ ಮುಂದೆ ಇದ್ರ ವಿಕಸನ ಆದಾಗ ಮತ್ತೆ ಅದು ಪದೇ 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 ಅದನ್ನೇ ಮಾತಾಡೋದ್ರಿಂದ ನಮಗೆ ಅದು ನೆನಪುಗಳಲ್ಲಿ ಉಳಿಯುತ್ತೆ ಮುಂದೆ. ಅರ್ಥ ಹಾ ಆಯ್ತಾ? ಅಪ್ಪರೆ ಖಂಡಿತ. ಹಾ ಆಯ್ತಪ್ಪ ಅವ್ರೆ, ಖಂಡಿತ. ಓಕೆ. ಶರಣಾರ್ಥಿಗಳಪ್ಪಾಜಿ. ಸುಮಾರು 1 ಗಂಟೆಯವರೆಗೂ ಬಿಡುವಿಲ್ಲದೆ ಇಲ್ಲಿಯವರೆಗೆ ನಿರರ್ಗಳವಾಗಿ ವಿವರಣಾತ್ಮಕವಾಗಿ ಭಾಗ 3 ಶಿವಯೋಗ ಪ್ರಾತ್ಯಕ್ಷತೆಯ ಮೂಲಕ ಅನುಭವವನ್ನು ಎಡೆ ಮಾಡಿದ್ದೀರಾ. ಅಪ್ಪಾಜಿಗೆ ಶರಣಾರ್ಥಿಗಳು. ನಾಳೆ ಪಿ ಸಿದ್ದಣ್ಣಪ್ಪ ಅವರು ಬಸವ ಬಯಲಾಗಿದ್ದಾರೆ. ಅವರು ಬಯಲಾಗಿರುವ ವಿಷಯ ತಿಳಿದ ಮೇಲೆ ನಮಗೆ ಅವರ ಜೀವನ ನಡೆ ನುಡಿಗಳನ್ನು ಆಲಿಸುವ ತುಂಬಾ ಆತುರ ಬಯಕೆಯಾಗಿತ್ತು. ನಿನ್ನೆ ದಿನ ಸ್ವಲ್ಪ ಮಟ್ಟಿಗೆ ನೆನಪುಗಳನ್ನು ಆಲಿಸಿದ್ದೇವೆ. ಹಾಗೆ ನಾವು ಮತ್ತೆ ನಾಳೆ ಕೂಡ ಅವರ ಸ್ಮರಣೆ ನೆನಪು ಮಾಡಿಕೊಳ್ಳೋಣ ಅನ್ನುವಂಥದ್ದು. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀವಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡ ಸಂಗಮ ದೇವ. ಅಲ್ಲಲ್ಲಾದರದ್ದು ನೀರಲ್ಲಾದರೂ ನಿಮ್ಮ ಧರ್ಮವಯ್ಯ. ಎಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ಸರ್ವರಿಗೂ ಭಕ್ತಿಯ ಸರ್ವರಿಗೂ ಭಕ್ತಿಯ ಶರಣಾರ್ಥಿ.